ಲೋನ್ ಬೇಕಾಗಿದ್ಯಾ? 10 ಮಾಡಲ್ಗೆ 80,000 ಲೋನ್ ಹಾಕ್ಸ್ಕೊಡ್ತೀನಿ ಗಾಡಿ. ಲೋನ್ ನೋಡೋರಿಗೆ ಕೇವಲ 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಬನ್ನಿ. ಅಷ್ಟು ಬಜೆಟ್ ಇಲ್ವಾ? 1,20,000 ಫಿಕ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಆನ್ ಟೇಬಲ್ ನೆಗೋಷಿಯಬಲ್ ಆಗಲ್ಲ. ಅಷ್ಟು ಬಜೆಟ್ ಇಲ್ವಾ? 1,90,000 ಕೊಡಿ. 2015 ಮಾಡಲ್ ಜಸ್ಟ್ 1,90,000 ಗೆ ಶವರ್ ಲೈಟ್ ಸೇಲು. ಬನ್ನಿ 1,95,000 ಗೆ 2011 ಮಾಡಲ್ i20 ಕೊಡ್ತಾ ಇದೀನಿ. ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿಲ್ಲ, ಯಾರು ಕೊಡೋದು ಇಲ್ಲ. ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡೋದಿಲ್ಲ. ಬನ್ನಿ 1,85,000ಗೆ ಡಿಸೈರ್, 2,95,000 ರ್ಯಾಪಿಡ್ 3 ಲಕ್ಷಗೆ ಕೊಡ್ತೀನಿ ವಿತ್ ಲೋನ್ ಸಮೇತ. ಸರ್ 9,75,000 ಇನೋವಾ ಬಜೆಟ್ ಅಲ್ಲಿ ಫಾರ್ಚುನರ್ ಸಿಗ್ತಾ ಇದೆ. 6,75,000 2013 ಮಾಡಲ್ ಇನೋವಾ ಸೆಕೆಂಡ್ ಓನರ್ ಡೀಸೆಲ್. ಫಿಕ್ಸ್ ಪ್ರೈಸ್ 4.5 ಲಕ್ಷಗೆ 2015 ಮಾಡಲ್ XUV 500. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಚಾಂಪಿಯನ್ ಕಾರ್ಸ್ಗೆ ಆಫ್ಟರ್ ಲಾಂಗ್ ಟೈಮು 16,000 ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಪ್ರೈಸಲ್ಲಿ ಆ್ಯನಿವರ್ಸರಿ ಸೇಲ್ಗೆ ಅಂತಲೇ ವೇಟ್ ಮಾಡ್ತಿದ್ದೆ ಅನ್ಸುತ್ತೆ. ಸೊ ಫೈನಲ್ ಆ್ಯನಿವರ್ಸರಿ ಸೇಲ್ಗೆ ಬಂದ್ಬಿಟ್ಟಿದ್ದೀನಿ. ಸರ್ ಜೊತೆ 16,000 ಇದ್ದಾರೆ. ಸರ್ ನಮಸ್ಕಾರ ಸರ್. ಆರಾಮಿದ್ದೀರಾ ನೀವು? ಚೆನ್ನಾಗಿದ್ದೀರಾ? ಆರಾಮ್ ಸರ್, ನೀವು? ಆರಾಮಾಗಿದ್ದೀವಿ ಸರ್. ಓಕೆ, ಉಪವಾಸ ಟೈಮು ಆದ್ರೂ ಜಾಸ್ತಿ ಮಾತಾಡೋಕ್ಕಲ್ಲ, ಆದ್ರೂ ಕನ್ವರ್ಸ್ ಮಾಡೋಣ ಅಂತ. ಓಕೆ, ಸೊ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಚಾಂಪಿಯನ್ ಕಾರ್ಸ್ ಅಲ್ಲಿ? ಸರ್ 1,25,000ಗೆ ಮಾಡೆಲ್ ಗಾಡಿ ಕೊಡ್ತಾ ಇದೀನಿ. ಮಾಡೆಲ್ ಗಾಡಿನೇ 14 ಮಾಡಲ್ ಗಾಡಿ ಕೊಡ್ತಾ ಇದೀನಿ. 14 ಮಾಡಲ್ ಗಾಡಿ 1.25 ಲಕ್ಷಕ್ಕೆ. 1.25 ಲಕ್ಷಕ್ಕೆ 14 ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಓಕೆ ನೋಡಿ, 1.25 ಲಕ್ಷಕ್ಕೆ ನಿಮಗೆ ಒಂದು 14 ಮಾಡಲ್ ಗಾಡಿಗಳು. ಎಂತಕ್ಕೆ ಅಂತಂದ್ರೆ ಇವತ್ತು ಕಂಪ್ಲೀಟ್ ಇವತ್ತಿನಗೆ 1 ಇಯರ್ ಆನಿವರ್ಸರಿ ಸೇಲ್ ಇರೋದು ನಮ್ಮ ಹತ್ರ. ಕಂಪ್ಲೀಟ್ ಆಗಿ ಎಲ್ಲಾ ಸ್ಟಾಕ್ ನಿಮಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಈ ಸಲ. ಓಕೆ, ಸೊ ಎಲ್ಲಾನು ರೀಸನೇಬಲ್ ಪ್ರೈಸ್ ಅಲ್ಲಿ ಇದ್ದೇ ಇರುತ್ತೆ. ಸೊ ವಿಡಿಯೋ ಕೊನೆ ತನಕ ನೋಡಿ, ಒಂದು ಒಳ್ಳೊಳ್ಳೆ ಚಾನ್ಸ್ ಅಲ್ಲಿ ಸಿಗುತ್ತೆ. ವೋಕ್ಸ್ ವ್ಯಾಗನ್ಗಳು 6 ಗಾಡಿಗಳಿದೆ, i20ಗಳು 5 ಗಾಡಿಗಳಿದೆ. ಸೊ ಹಾಗೆ ರ್ಯಾಪಿಡ್ ಅಂತೂ ಅನ್ಬಿಲಿವಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ವಿಡಿಯೋ ಕೊನೆ ತನಕ ನೋಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಫಾರ್ಚುನರ್ ಇನ್ನೋವನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಯರ್ಸ್ಗೆ XUV ಅಂದ್ರೆ ಚಾಂಪಿಯನ್ ಕಾರ್ಸ್, XUV. ಸೊ ಈ ಸತಿ ಎಷ್ಟಿದೆ ಸರ್ ಡಿಮ್ಯಾಂಡಿಂಗ್? ಒಂದು ವೈಟ್ ಕಲರ್ ಬಂದಿತ್ತಿದೆ, ಸಿಲ್ವರ್ ಕಲರ್ ಆನ್ ದ ವೇ ಇದೆ. ಯಾವತ್ತೂ ನಿಮಗೆ ಚಾಂಪಿಯನ್ ಕಾರ್ಸ್ ರಿಕ್ವೈರ್ಮೆಂಟ್ ಅಲ್ಲಿ XUV ಕೇಳಿ, ಯಾವತ್ತು ನಾವು ಸ್ಟಾಕ್ ಅಲ್ಲಿ XUV ಕೊಡ್ತೀನಿ. ಓಕೆ ನೋಡಿ, 4.5 ಲಕ್ಷ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಇವತ್ತು. XUV 4.5 ಲಕ್ಷ ಬಜೆಟ್ ಅಲ್ಲಿ 15 ಮಾಡಲ್ ಗಾಡಿ. ಅದು 15 ಮಾಡಲ್ ಗಾಡಿ. ನೋಡಿ, ಮುಂದೆ ವಿಡಿಯೋ ನೋಡ್ತಾ ಇರ್ಲಿ, ಕ್ಯೂರಿಯಾಸಿಟಿ ಬರ್ಲಿ, ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾ ಇದೀನಿ. 15 ಮಾಡಲ್ ಗಾಡಿ ಕೊಡ್ತಾ ಇದೀನಿ ನಿಮಗೆ XUV 500. ಅದು ಡೀಸೆಲ್ ಇಂಜಿನ್ ನಿಮಗೆ 4.5 ಲಕ್ಷ ಬಜೆಟ್ ಅಲ್ಲಿ. ಈವನ್ 12 ಮಾಡಲ್ ಇದೆ 375 ಬಜೆಟ್ ಅಲ್ಲಿ. 12 ಮಾಡಲ್ 375 ಗೆ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಇವತ್ತು. 7 ಸೀಟರ್ ಈವನ್ ಟಾಟಾ ಆರಿಯಾ 295 ಬಜೆಟ್ ಅಲ್ಲಿ. ಸರ್ 8 ಸೀಟರ್ ಗಾಡಿ ಅದು? 10 ಸೀಟರ್ ಗಾಡಿ ಅದು. 10 ಸೀಟರ್ ಗಾಡಿ ಕಂಫರ್ಟಬಲ್ ಆಗಿ ಓಡಾಡ್ಲಿ. 10 ಏರ್ ಬ್ಯಾಗ್ಸ್ ಇರೋ ಗಾಡಿ ಅದು. 295 ಬಜೆಟ್ ಅಲ್ಲಿ. i20ಗಳ ಕಂಪ್ಲೀಟ್ ಸ್ಟಾಕ್ ಇದೆ. ಫೋಕ್ಸ್ ವ್ಯಾಗನ್ ಕಂಪ್ಲೀಟ್ ಸ್ಟಾಕ್ ಇದೆ. ಲೋನ್ ನೋಡೋರಿಗೆ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ ಇದೆ ವಿತ್ 50,000 ಡೌನ್ ಪೇಮೆಂಟ್ ಸಮೇತ ಇದೆ ಇವತ್ತು. ಓಕೆ ನೋಡಿ, ಜಸ್ಟ್ 50,000 ತಗೊಂಡ್ರೆ ನಿಮ್ಗೆ ಗಾಡಿಗಳು ತಗೊಳ್ಬಹುದು ಕರ್ನಾಟಕ ಗಾಡಿಗಳು. ಆನಿವರ್ಸರಿಗಿಂತ ಈವನ್ ನಮ್ಮ ರಂಜಾನ್ ಟೈಮು ಇದೆ ನಿಮಗೆ. ಹೌದು, ರಂಜಾನ್ ಅಂತ ಆಗುತ್ತೆ, ಯಾವ್ದಕ್ಕೂ ನಾವು ಫಾಲ್ಸ್ ಕಮಿಟ್ಮೆಂಟ್ ಕೊಡಕ್ ಆಗಿಲ್ಲ. ಈವನ್ ನಿಮಗೆ ಕಂಪ್ಲೀಟ್ ಆಗಿ ಈ ಸಲ ರೀಸನೇಬಲ್ ಪ್ರೈಸಸ್ ಅಲ್ಲಿ ಕೊಟ್ಬಿಡ್ತೀನಿ. ಓಕೆ, ರೀಸನೇಬಲ್ ಅಲ್ಲ, ರೀಸನೇಬಲ್ ಗಿಂತ ಕಮ್ಮಿ ಪ್ರೈಸ್ ಎಲ್ಲ ಕೊಡ್ತಿದ್ದಾರೆ. ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಷ್ಟೇ ಒಳ್ಳೆ ಪ್ರೈಸ್ ಅಲ್ಲೂ ಇದೆ. ಸೊ ಸರ್ ನಮ್ಮ ವ್ಯೂಯರ್ಸ್ಗೆ ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ವಾರಂಟಿ? ಸರ್ 1 ಇಯರ್ ಕಂಪ್ಲೀಟ್ ಇಂಜಿನ್ ವಾರಂಟಿ ಇರುತ್ತೆ. ಆಸ್ ನಾನು ಮುಂದೆ ಹೋಗ್ತಾ ಕಂಪ್ಲೀಟ್ ಆಗಿ ಹೇಳ್ತೀನಿ. ಎಲ್ಲಾ ವೆಹಿಕಲ್ಗೆ ಈವನ್ 1.25 ಲಕ್ಷದ ಗಾಡಿ ಆಗಲಿ, 5 ಲಕ್ಷದಾಗಲಿ, 10 ಲಕ್ಷದ ಗಾಡಿ ಆಗಲಿ, 1 ಇಯರ್ ಇಂಜನ್ ವಾರಂಟಿ ಇರುತ್ತೆ. 1 ಇಯರ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ. ಯಾವುದೇ ರೀತಿ ಕ್ಲಚ್ ವಾರಂಟಿ ಮಾತ್ರ ಕೊಡೋದಿಲ್ಲ ಸರ್ ನಾವು. ಯಾಕಂದ್ರೆ ವಿಡಿಯೋದಲ್ಲೇ ಕ್ಲಿಯರ್ ಆಗಿ ಹೇಳ್ತೀವಿ. ಎಲ್ಲ ಹೇಳ್ತಾರೆ ವಿಡಿಯೋದಲ್ಲಿ, ಇಲ್ಲ ನಾವು ಕ್ಲಚ್ ವಾರಂಟಿ ಕೊಡ್ತೀವಿ, 1 ವರ್ಷ ಕೊಡ್ತೀವಿ, 2 ವರ್ಷ ಕೊಡ್ತೀವಿ, 3 ವರ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ನಾವು ಯಾವುದೇ ರೀತಿ ಕ್ಲಚ್ ವಾರಂಟಿ ಮಾತ್ರ ಕೊಡೋದಿಲ್ಲ. 1 ಇಯರ್ ಕಂಪ್ಲೀಟ್ ಇಂಜನ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ. ಯಾವುದೇ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಂತೀರಾ ಅಂತಂದ್ರು ಗಾಡಿನ ಚೆಕ್ ಮಾಡಿಸ್ಕೊಬೋದು. ನೀವು ಎಲ್ಲೇ ಶೋರೂಮ್ ಅಲ್ಲಿ ತಗೊಂಡೋಗಿ ಚೆಕ್ ಮಾಡಿಸ್ಕೊತೀರಾ ಅಂದ್ರೆ ಚೆಕ್ ಮಾಡಿಸ್ಕೊಬೋದು. ಎಲ್ಲಿ ಬೇಕಾದ್ರೂ ಗಾಡಿ ಚೆಕ್ ಮಾಡಿಸ್ಕೊಳ್ಳಿ ಅಂತ. ಓಕೆ, ಸೊ ಎಲ್ಲ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಆರಾಮಾಗಿ ತಗೊಳ್ಬಹುದು. ಬಟ್ ಒಳ್ಳೆ ಚಾನ್ಸ್ ಅಂತೂ ಇದೆ ಪ್ರೈಸು. ಸೊ ಎಕ್ಸಾಕ್ಟ್ ಆಗಿ ಲೊಕೇಶನ್ ಚಾಂಪಿಯನ್ ಸರ್ ಚಾಂಪಿಯನ್ ಕಾರ್ಸ್ ಲೊಕೇಶನ್ ಬಂದು ಗೊಟ್ಟಿಗೆರೆ, ಬ್ಯಾಂಗ್ಳೂರಲ್ಲಿ 80 ಫೀಟ್ ರೋಡು. ಇದು ಬಂದು ಅಂಜನಾಪುರ ರೋಡಲ್ಲಿ ಭಾರತ್ ಪೆಟ್ರೋಲಿಯಂ ಇದೆ, ಆಪೋಸಿಟ್ ಅಲ್ಲಿ ಇದೆ. ಈವನ್ ಗೂಗಲ್ ಅಲ್ಲಿ ನಿಮಗೆ ಚಾಂಪಿಯನ್ ಕಾರ್ ಸರ್ಚ್ ಮಾಡಿದ್ರೆ ಬರ್ತೀರಾ. ಇಲ್ಲ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಒಂದು ಹಾಯ್ ಮೆಸೇಜ್, ಹಾಯ್ ಲೊಕೇಶನ್ ಅಂತ ಮೆಸೇಜ್ ಹಾಕ್ಬಿಟ್ರು ನಿಮಗೆ ಇಮಿಡಿಯೇಟ್ ಆಗಿ ಲೊಕೇಶನ್ ಕೂಡ ಬಂದ್ಬಿಡ್ತದೆ. ಕಂಪ್ಲೀಟ್ ಆಗಿ ನಿಮಗೆ ಬರೀ ಒಂದು ಗೂಗಲ್ ಟೆಕ್ನಾಲಜಿ ಮುಂದೆ ಹೋಗ್ಬಿಟ್ಟಿದೆ. ಚಾಂಪಿಯನ್ ಕಾರ್ಸ್, ಚಾಂಪಿಯನ್ ಇಸ್ ಅ ನೇಮ್, ಎವ್ರಿಬಡಿ ನೋ ಕ್ರಿಸ್ ಗೇಲ್ ಇಸ್ ಅ ಚಾಂಪಿಯನ್, ಇವನ್ ಅದ್ನಾನ್ ಇಸ್ ಅ ಚಾಂಪಿಯನ್. ಬರೀ ಒಂದು ಚಾಂಪಿಯನ್ ಕಾರ್ಸ್ ಅಂತ ಸರ್ಚ್ ಮಾಡಿ ಡೈರೆಕ್ಟ್ ಆಗಿ ಲೊಕೇಶನ್ ಹತ್ರ ಬಂದ್ಬಿಡ್ತೀರಾ. ಸೊ ಲೊಕೇಶನ್ ಇನ್ನೂ ಕನ್ಫ್ಯೂಸ್ ಆಗುತ್ತೆ, ಲೊಕೇಶನ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಆರಾಮಾಗಿ ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಸೊ ಒಳ್ಳೆ ಪ್ರೈಸ್ ಅಂತೂ ಇದೆ. ಸೊ ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ಬೋದು. ಸೊ ಇವಾಗ ಎಲ್ಲ ಬೇಕು ಡೀಟೇಲ್ಸ್ ಮಾಡೋಣ, ಶುರು ಮಾಡ್ಬಿಡೋಣ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ಬೇಕು ಡೀಟೇಲ್ಸ್ ಮಾಡೋಣ. ಸೊ ಮೊದಲನೇ ಗಾಡಿನ ಒಂದು ಚೌಲೆ ಬೀಟ್ ಇದೆ. ಇವತ್ತು ಆನಿವರ್ಸರಿ ಸೇಲ್ ಅಲ್ಲಿ ಹೇಳ್ದಂಗೆ ನಿಮಗೆ 2014 ಮಾಡಲ್ ಬೀಟ್ ಕೊಡ್ತಾ ಇದೀನಿ. ಒಂದು ಲೋಯೆಸ್ಟ್ ಪ್ರೈಸ್ ಅಲ್ಲಿ. ಎಲ್ಲ ಹೇಳ್ತಾರೆ ಬಜೆಟ್ ಫ್ರೆಂಡ್ಲಿ ಬೇಕು, ಮಾಡಲ್ ಅಲ್ಲಿ ಬೇಕು. ಎಲ್ಲರೂ ಹೇಳ್ತಾರೆ 2006-7 ಮಾಡಲ್ ಕೊಟ್ರೆ ಎಲ್ಲ ಯೋಚನೆ ಮಾಡ್ತಾರೆ. ಬಟ್ ಈವನ್ ನಿಮಗೆ 2014 ಮಾಡಲ್ ಶವರ್ ಲೈಟ್ ಬೀಟ್ ಪೆಟ್ರೋಲ್ ಇಂಜಿನ್ ಕೊಡ್ತಾ ಇದೀನಿ ನಿಮಗೆ
ಇದು ಕೂಡ ಸೆಕೆಂಡ್ ಓನರ್ ರೆಡಿ NOC ಬ್ಯಾಂಗ್ಳೂರು ಕೂಡ ಇಶ್ಯೂ ಆಗಿದೆ. ಓಕೆ, ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಕೇವಲ 1,25,000 ಮಾತ್ರ. 1,25,000ಗೆ 25,000 ಅಷ್ಟು ಬಜೆಟ್ ಇಲ್ವಾ? 1,20,000 ಫಿಕ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಆನ್ ಟೇಬಲ್ ನೆಗೋಷಿಯಬಲ್ ಆಗಲ್ಲ. 120 ವಿತ್ ಆಫೀಸ್ ಕಮಿಷನ್ ಇನ್ಕ್ಲೂಡಿಂಗ್ ವಿತ್ ಜನರಲ್ ಸರ್ವಿಸ್ ಪಾಲಿಸ್ ಸಮೇತ ಕೊಡ್ತಾ ಇದೀನಿ ಗಾಡಿ. ಓಕೆ, ಗಾಡಿ ಕೂಡ ಸೌಂಡ್ ಮಾಡ್ತಾ ಇದೆ. ಪ್ರೈಸ್ ಶಾಕ್ ಆಗ್ಬಿಟ್ಟಿದೆ ಗಾಡಿಗೆ. ಶಾಕ್ ಇದೆ ಅಂತ ಹೇಳ್ಬಿಟ್ಟು ಗಾಡಿ ಕೂಡ ಸೌಂಡ್ ಮಾಡ್ತಾ ಇದೆ. ಕೇವಲ 1,20,000ಗೆ ಶವರ್ ಲೈಟ್ ಬೀಟ್ ಕೊಡ್ತಾ ಇದೀನಿ. ಅದು ವಿತ್ NOC ರೆಡಿ ಇರೋದು. ಓಕೆ, ಸೊ ಹಾಗೆ ನೋಡ್ತಾ ಇರಬಹುದು ಫುಲ್ i20 ಸುರಿಮಳೆ ಇದೆ. 1 2 3 4 5 i20 ಆಲ್ಮೋಸ್ಟ್ 5 ಕೂಡ ನಿಮಗೆ 4 ಕೂಡ ಲೋನ್ ಆಪ್ಷನ್ ಅಲ್ಲಿ ನೋಡೋರ್ಗೆ 4 ಲೋನ್ ಅಲ್ಲಿ ಕೊಡ್ತೀನಿ. ಈವನ್ ಸ್ವಲ್ಪ ಬಜೆಟ್ ಕಡಿಮೆ ಇರೋರ್ಗೆ ಅದರ್ ಸ್ಟೇಟ್ ರಿಜಿಸ್ಟರ್ಡ್ ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ. ಬಟ್ ಬಜೆಟ್ ಫ್ರೆಂಡ್ಲಿ ಕೊಡ್ತೀನಿ. ಈವನ್ ಲೋ ಬಜೆಟ್ ಅಲ್ಲಿ ನೋಡೋರ್ಗೆ 2011 ಮಾಡಲ್ i20 ಅದು ಪೆಟ್ರೋಲ್ ಇಂಜಿನ್ ನಿಮಗೆ ಬಿಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. ಬಿಲೋ 2 lakhs ಬಜೆಟ್ ಅಲ್ಲಿ ಕೇವಲ 1,95,000 1,95,000ಗೆ 2011 ಮಾಡಲ್ i20 ಕೊಡ್ತಾ ಇದೀನಿ. ಸೆಕೆಂಡ್ ಓನರ್ ಪೆಟ್ರೋಲು ವಿತ್ ರೆಡಿ NOC ಕೂಡ ಇದೆ. ಡೆಲ್ಲಿ ರಿಜಿಸ್ಟರ್ಡ್, ಬ್ಯಾಂಗ್ಳೂರಿಗೆ ರೆಡಿ NOC ಕೂಡ ಇದೆ. ಕರ್ನಾಟಕ ನೋಡೋರ್ಗೆ ಆನ್ ಟೇಬಲ್ ನೆಗೋಷಿಯಬಲ್ ಆಗಲ್ಲ. ಫಿಕ್ಸ್ ಪ್ರೈಸ್ 2.5 ಲಕ್ಷ ಕರ್ನಾಟಕ ಕೂಡ ಟ್ರಾನ್ಸ್ಫರ್ ಮಾಡಿ ಕೊಡ್ತಾ ಇದೀನಿ. 2.5 ಲಕ್ಷಕ್ಕೆ 11 ಮಾಡಲ್ i20 ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿಲ್ಲ, ಯಾರು ಕೊಡೋದು ಇಲ್ಲ. ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡೋದಿಲ್ಲ. ಬರೀ ಚಾಂಪಿಯನ್ ಕಾರ್ಸ್ ಅಲ್ಲಿ 14 ಮಾತ್ರ ಕೊಡ್ತಾ ಇದಾರೆ ನೋಡಿ. 11 ಮಾಡಲ್ i20 ವಿತ್ ಕರ್ನಾಟಕ 2.5 ಲಕ್ಷ ಕೊಡ್ತಾ ಇದೀನಿ. ಅಷ್ಟು ಇಲ್ವಾ? ಕರ್ನಾಟಕ ಲೋನ್ ಬೇಕಾಗಿದೆಯಾ? 2012 ಮಾಡಲ್ ಕರ್ನಾಟಕ ರಿಜಿಸ್ಟರ್ಡ್ i20 ಕೊಡ್ತಾ ಇದೀನಿ. ಇದು ಕೂಡ ಪೆಟ್ರೋಲ್ ಇಂಜಿನ್ ನಿಮಗೆ ಮ್ಯಾಗ್ನಾ ವೇರಿಯಂಟ್. ಇದು ಸ್ಪೋರ್ಟ್ಸ್ ವೇರಿಯಂಟ್, ಸಾರಿ ಮ್ಯಾಗ್ನಾ ಸ್ಪೋರ್ಟ್ಸ್ ವೇರಿಯಂಟ್ ಆಗಿದೆ. ನಿಮಗೆ ವಿತ್ ಏರ್ ಬ್ಯಾಗ್ ABS ಅಲವಿನ್ಸ್ ಕೂಡ ಬರುತ್ತೆ ನಿಮಗೆ ಕಂಪನಿ ಫಿಟೆಡ್. ಲೋನ್ ನೋಡೋರಿಗೆ ಕೇವಲ 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಯಾವುದೇ ಗಾಡಿ ಆಗಲಿ 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಆರಾಮಾಗಿ ಲೋನು ಕೂಡ ಮಾಡಿಸ್ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ 3.25 ಲಕ್ಷ 3,25,000ಗೆ 2012 ಮಾಡಲ್ ಪೆಟ್ರೋಲ್ i20 ಕೊಡ್ತಾ ಇದ್ದೀನಿ. 11 ಮಾಡಲ್ ಪ್ರೈಸ್ ಅಲ್ಲಿ 12 ಮಾಡಲ್ i20 ಪ್ರೈಸ್ ಅಲ್ಲಿ 12 ಮಾಡಲ್ i20. ಅದೇ ರೀತಿ 2010 ಮಾಡಲ್ ಆಸ್ತಾ ಟಾಪ್ ಎಂಡ್, ಇದು ಕೂಡ ಕರ್ನಾಟಕ ರಿಜಿಸ್ಟರ್ಡ್. ಇದು ಕೂಡ ಲೋನ್ ನೋಡೋರಿಗೆ ಲೋನು ಕೂಡ ಮಾಡಿಸ್ಕೊಡ್ತೀನಿ. ಕೇವಲ 2,75,000 2,75,000ಗೆ 2010 ಆಸ್ತಾ ಟಾಪ್ ಎಂಡ್ ವೇರಿಯಂಟ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ABS ಅಲೈವಿನ್ಸ್ ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಬರುತ್ತೆ. ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಆಟೋಮ್ಯಾಟಿಕ್ ಓವರ್ VMs ಕೂಡ ಬರುತ್ತೆ ನಿಮಗೆ ಇದರಲ್ಲಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 2,75,000 ಇದು ಕೂಡ ಮಾಡ್ಕೊಡ್ತೀನಿ. ಲೋನ್ ನೋಡೋಕೆ ಇವನ್ 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಲೋನು ಕೂಡ ಮಾಡಿಸ್ಕೊಡ್ತೀನಿ. 2010 ಮಾಡಲ್ಗೂ ಲೋನು 10 ಮಾಡಲ್ಗೂ ಲೋನು ನಾನು ಮಾಡಿಸ್ತಾ ಇದ್ದೀನಿ. ಹೆಂಗೆ ಸರ್ ಅದು? ನಾನು ಮಾಡಿಸ್ತಾ ಇದ್ದೀನಿ. 2010 ಮಾಡಲ್ಗೂ ಕೂಡ ಲೋನ್ ಮಾಡಿಸ್ತಾ ಇದ್ದೀನಿ. ಇವನು 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಆರಾಮಾಗಿ ಲೋನು ಕೂಡ ಮಾಡಿಸ್ಕೊಡ್ತೀನಿ. ಅದೇ ರೀತಿ ಎಲ್ಲ ಗುಡ್ ಪ್ರೊಫೈಲ್, ಸ್ಯಾಲರಿ ಪ್ರೊಫೈಲ್ ಆಗಿರ್ಬೇಕು, ಆ ತರ ಇದ್ರೆ ಮಾಡಿಸ್ಕೊಡ್ತೀನಿ. ಅದೇ ರೀತಿ 2011 ಮಾಡಲ್ ಸಿಲ್ವರ್ ಕಲರ್ i20 ಮ್ಯಾಗ್ನಾ, ಇದು ಕೂಡ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್. ನಿಮಗೆ ಡ್ಯೂಯಲ್ ಟೋನ್ ಇದೆ, ನಿಮಗೆ ಡ್ಯೂಯಲ್ ಕಲರ್ ಕೂಡ ಇದೆ. ಪ್ರೈಸ್ ಯೋಚನೆ ಮಾಡ್ತಾ ಇದೀರಾ? ರೆಡಿ ಇರೋ ಗಾಡಿ ಎಷ್ಟಿಗೆ ಸರ್? ಫಿಕ್ಸ್ ಪ್ರೈಸ್ 2.5 ಲಕ್ಷ ಕೊಟ್ಬಿಡ್ತೀನಿ. ಇದು ಕೂಡ 2.5 ಲಕ್ಷಕ್ಕೆ 2.5 ಲಕ್ಷಕ್ಕೆ 11 ಮಾಡಲ್ ವಿತ್ ನಿಮಗೆ ambient ಲೈಟ್ಸ್ ಕೂಡ ಹಾಕಿದ್ದಾರೆ ಒಳಗಡೆ. ವಿತ್ ಟಚ್ ಸ್ಕ್ರೀನ್ ಇರೋ ಗಾಡಿ, ವಿತ್ ಡ್ಯೂಯಲ್ ಟೋನ್ ಇರೋ ಗಾಡಿ, ನಿಮಗೆ ಸಖತ್ತಾಗಿ ಮೇಂಟೈನ್ ಮಾಡಿರೋ ಗಾಡಿ. ನಿಮಗೆ ಸಿಲ್ವರ್ ಕಲರ್ ಪೆಟ್ರೋಲ್ ಇಂಜಿನ್, ರೆಕಾರ್ಡೆಡ್ 69,000 ಡ್ರಿವನ್ ಆಗಿದೆ ಗಾಡಿ. ನಿಮಗೆ ಪೆಟ್ರೋಲ್ ಇಂಜಿನ್ ಜಸ್ಟ್ 2.5 ಲಕ್ಷ ಕೊಡ್ತೀನಿ. 2011 ಮಾಡಲ್. ಓಕೆ, ಸೊ 11 ಮಾಡಲ್ ಬೇಡ ಅಂದ್ರೆ ಇನ್ನೊಂದು ಸಿಲ್ವರ್ ಕಲರ್, ಅದು ಸನ್ ರೂಫ್ ಇರಬೇಕು. ಸನ್ ರೂಫ್ ಟಾಪ್ ಎಂಡ್ ವೇರಿಯಂಟ್ ಬೇಕು. ಇವಾಗ ಮಾರ್ಚ್ ಬಂತು, ಎಕ್ಸಾಮ್ಸ್ ಎಲ್ಲ ಮುಗೀತು, ಆರಾಮಾಗಿ ಫ್ರಂಟ್ ಟ್ರಿಪ್ ಓಡಾಡಬೇಕು ಅನ್ನೋರಿಗೆ ಆನಿವರ್ಸರಿ ಎಡಿಷನ್ ಅಲ್ಲಿ ನಿಮಗೆ ಆನಿವರ್ಸರಿ ಸಲ 2013 ಮಾಡಲ್ ಆಸ್ತಾ ಆಪ್ಷನಲ್ ವಿತ್ ಬಟನ್ ಸ್ಟಾರ್ಟ್, ಪ್ಯೂರ್ ಪೆಟ್ರೋಲ್ ಇಂಜಿನ್ ಟಾಪ್ ಎಂಡ್ ವೇರಿಯಂಟ್. ನಿಮಗೆ ಕಂಪ್ಲೀಟ್ ಆಗಿ ನಿಮಗೆಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. 8 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ, ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ, ವಿತ್ ಪುಷ್ ಬಟನ್ ಸ್ಟಾರ್ಟ್, ಅಲಾಯ್ಸ್ ಎಲ್ಲಾನು ಇರುತ್ತೆ. ಸೊ ಪ್ರೈಸ್ ಏನಿರುತ್ತೆ ಸರ್? ಜಸ್ಟ್ 4,35,000 ಗೆ ಫೈನಲ್ ಪ್ರೈಸ್ ಆಗುತ್ತೆ. 4,35,000 ವಿತ್ ಸನ್ ರೂಫ್ ಇರೋ ಗಾಡಿ 4,35,000 ಗೆ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ. ವಿತ್ ನಿಮಗೆ ಲೋನ್ ಸಮೇತ ಕೊಡ್ತೀನಿ ಗಾಡಿ. ಆರಾಮಾಗಿ 80 to 90%, 80,000 ಆರಾಮಾಗಿ 80% ಲೋನ್ ಆಗುತ್ತೆ. ಇವನ್ 50,000 ಡೌನ್ ಪೇಮೆಂಟ್ ಮಾಡ್ಕೊಂಡ್ರು ಕೂಡ ಸಾಕು, ಆರಾಮಾಗಿ ಲೋನ್ ನೋಡೋರಿಗೆ ಲೋನ್ ಕೂಡ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ i20 ಗಳಲ್ಲಿ ಸ್ಟಾಕ್ ಇದೆ. ಇವನ್ ಸ್ವಲ್ಪ ಸರ್ಕಮ್ಸ್ಟೆನ್ಸ್ ನಮಗೆ ಇಂಟೀರಿಯರ್ ತೋರ್ಸಕ್ಕಾಗಲ್ಲ, ವಿಡಿಯೋ ಲೆಂತ್ ಹೋಗ್ತಾ ಇದೆ ಅಂತ. ಇವನ್ ಡಿಸ್ಕ್ರಿಪ್ಷನ್ ಅಲ್ಲೂ ನಂಬರ್ ಇದೆ, ಸ್ಕ್ರೀನ್ ಮೇಲೂ ಫಸ್ಟ್ ನಂಬರ್ ನಂದೇ ಇರೋದು. ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಮಾಡಿ ಸ್ಕ್ರೀನ್ ಶಾಟ್ ಹೊಡೆದು ಹಾಕಿ ಸಾಕು, ಕಂಪ್ಲೀಟ್ i20 ಡೀಟೇಲ್ಸ್ ಕೊಡ್ತೀನಿ. ಸೊ ಒಳ್ಳೆ ಡೀಲಲ್ಲೂ ತೊಗೊಳ್ಬೋದು ಗಾಡಿಗಳು i20ಗಳಂತೂ. ಸೊ i20 ಬೇಡ ನನಗೆ, ಅದೇ ಬಜೆಟಲ್ಲಿ ಒಂದು ಒಳ್ಳೆ ಹ್ಯಾಚ್ಬ್ಯಾಕ್ ವೆಹಿಕಲ್ ಬೇಕು ಅನ್ನೋರಿಗೆ ಒಂದು ಚವೆಲ್ಲ ಬೀಟ್ ಇದೆ, ಒಂದು ಹೂನಿಗನ್ ಗಾಡಿ. ಇದು ಡೀಟೇಲ್ಸ್ ಸರ್, ಇದು ಬಂದು ಕರ್ನಾಟಕ ರಿಜಿಸ್ಟರ್ಡ್. ಇದು ಕೂಡ ಪೆಟ್ರೋಲ್ ಇಂಜಿನ್. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಕರ್ನಾಟಕ ಗಾಡಿ, ಅದನ್ನು ಪ್ರೈಸ್ 2010 ಮಾಡಲ್ ಶವರ್ ಲೈಟ್ ಬೀಟ್ ಪೆಟ್ರೋಲ್ ಇಂಜಿನ್.
ರೀಸೆಂಟ್ ಆಗಿ ಹಾಕಿರೋ ಟ್ಯಾನ್ ಲೆದರ್ ಸೀಟ್ ಕವರ್ಸ್ ಇದೆ. Okay. ಸ್ಟೇರಿಂಗ್ ಅಲ್ಲಿ ನಿಮಗೆ ಸ್ಪೀಕರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ಸ್ ಇದೆ, ಸ್ಟೇರಿಂಗ್ ಮೈಕು ಕೂಡ ಇದೆ, ಈವನ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಬೀಟ್ ಅಲ್ಲಿ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬಂದಿಲ್ಲ, ಹೌದು. ಈ ಬೀಟ್ ಅಲ್ಲಿ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಹಾಕ್ಸಿದ್ದಾರೆ. ಟಾಪ್ ಎಂಡ್ ಗಾಡಿ ನಿಮಗೆ. ಓಕೆ, ಪ್ರೈಸ್ ಯೋಚನೆ ಮಾಡ್ತಾ ಇದ್ರಾ? ಸರ್ ಫಿಕ್ಸ್ ಪ್ರೈಸ್ 1.5 ಲಕ್ಷ ಕೊಟ್ಬಿಡ್ತೀನಿ. 1.5 ಲಕ್ಷಕ್ಕೆ ಚೌಲೆ ಬಿಟ್ಟು 1.5 ಲ್ಯಾಕ್ಸ್ಗೆ ಪೆಟ್ರೋಲ್ ಇಂಜಿನ್ ಕರ್ನಾಟಕ ರಿಜಿಸ್ಟರ್ಡ್ ಬಿಟ್ಟು. ಲೋನ್ ಬೇಕಾಗಿದ್ಯಾ? 10 ಮಾಡೆಲ್ಗೆ 80,000 ಲೋನ್ ಹಾಕ್ಸ್ಕೊಡ್ತೀನಿ ಗಾಡಿಗೆ. ಓಕೆ, 80,000 ಲೋನ್ ಹಾಕ್ಸ್ಕೊಡ್ತೀನಿ. 70,000 ಬರೀ ಕ್ಯಾಶ್ ತಗೊಂಬರ್ಲಿ. 80,000 ಗಾಡಿಗೆ ನಾನು ಲೋನ್ ಹಾಕ್ಸ್ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ಯಾರು ಲೋನ್ ಹಾಕ್ಸ್ತಾ ಇಲ್ಲ 10 ಮಾಡೆಲ್ಗೆ. ಹೌದು, ಚಾಂಪಿಯನ್ ಕಾರ್ಸ್ ಇಂದ 14 ಬೈ ಹಾಕ್ಸ್ತಾ ಇದಾರೆ. ಬರೀ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 1 ಲಕ್ಷನೇ ಲೋನ್ ಹಾಕ್ಸೋಣ ಅಂತೆ. ಓಕೆ, 2015 ಮಾಡೆಲ್ ಶವರ್ ಲೈಟ್ ಬೀಟ್ ನೋಡಿದ್ರಿ? ಬೀಟ್ ಅರ್ಥ ಆಗ್ತಾ ಇಲ್ಲ. ಮಾಡೆಲ್ ಅಲ್ಲಿ ಬೇಕು, ಬಜೆಟ್ ಅಲ್ಲಿ ಬೇಕು ಅನ್ನೋರ್ಗೆ ಅಲಾಯ್ ವೀಲ್ಸ್ ಇರೋ ಗಾಡಿ ನಿಮಗೆ 40,000 ಓಡಿರೋ, ಜಸ್ಟ್ 40,000 ಡ್ರಿವನ್ ಆಗಿರೋ ಗಾಡಿ. ಓಕೆ, ಜಸ್ಟ್ 40,000 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓಕೆ, ಈ ಗಾಡಿಗೆ ಪ್ರೈಸ್ ಮಾತಾಡಕ್ಕಿಂತ ಮುಂಚೆ ಟೆಸ್ಟ್ ಡ್ರೈವ್ ಮಾಡ್ಲಿ ಗಾಡಿನ. ಟೆಸ್ಟ್ ಡ್ರೈವ್ ಮಾಡಾದ್ಮೇಲೆ ಪ್ರೈಸ್ ಮಾತಾಡ್ತೀನಿ. 1,90,000 ಕೊಟ್ಟು ಕಳಿಸ್ತೀನಿ ಸರ್. 2015 ಮಾಡೆಲ್ ಜಸ್ಟ್ 1,90,000 ಗೆ ಶವರ್ ಲೈಟ್ ಸೇಲು, 40,000 ಓಡಿರೋ ಗಾಡಿ. ಚಾಲೆಂಜ್ ಮಾಡಿ ಹೇಳ್ತೀನಿ, ಗಾಡಿ ಓಡಿಸೋರ್ ಗಾಡಿ ಬಿಟ್ಟು ಹೋಗಲ್ಲ. ಆ ತರ ಇಕ್ಕಿದ್ದಾರೆ. ಅಲಾಯ್ ವೀಲ್ಸ್ ಇದೆ ನಿಮಗೆ. ಲೋ ಪ್ರೊಫೈಲ್ ಟೈರ್ಸ್ ಹಾಕಿದ್ದಾರೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಬೇರೆ ಇದೆ ಗಾಡಿಲಿ. ಜಸ್ಟ್ ಇವತ್ತು ಆನಿವರ್ಸರಿ ಸೇಲ್ ಅಂತ ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಕೊಡ್ತಾ ಇದೀನಿ ನಿಮಗೆ. ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ 190 ಶವರ್ ಲೈಟ್ ಸೇಲ್ 15 ಮಾಡೆಲ್ ಕೊಡ್ತಾ ಇದೀನಿ. ಬಿಲೋ 2 ಲ್ಯಾಕ್ ಬಜೆಟ್ 2 ಲಕ್ಷಗೂ 10,000 ಕಡಿಮೆ ಇದೆ. ಬನ್ನಿ. ಡಿಸೈರ್ ಬೇಕಾಗಿದ್ಯಾ? ಡಿಸೈರ್ ಅಲ್ಲೂ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. 2010 ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಗಾಡಿ. ಕೇವಲ 81,000 ಓಡಿದ ಗಾಡಿ. ರೆಕಾರ್ಡೆಡ್ 81,000 ಓಡಿರೋ ಗಾಡಿ. ಪ್ರೈಸ್ ಯೋಚನೆ ಮಾಡ್ತಾ ಇದೀರಾ? 1,85,000ಗೆ 1,85,000ಕ್ಕೆ 1,85,000ಗೆ ಡಿಸೈರು ಡಿಮ್ಯಾಂಡಿಂಗ್ ಗಾಡಿ. ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್, 2, 3, 4 ಜನ ಓನರ್ ಅಲ್ಲ, ಸಿಂಗಲ್ ಓನರ್ ಗಾಡಿ. 2010 ಕೇವಲ 1,85,000ಗೆ 2010 ಮಾಡೆಲ್ ಡಿಸೈರ್ ಕೊಡ್ತಾ ಇದೀನಿ. 1,85,000ಗೆ 2010 ಮಾಡೆಲ್ ಡಿಸೈರ್. ಆನ್ ಟೇಬಲ್ ಕುತ್ಕೊಂಡ್ರೆ ಏನೂ ಆಗಲ್ಲ ಸರ್. ಸರ್ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಫೈನಲ್ ಪ್ರೈಸಸ್ ಕೊಟ್ಟಿದ್ದೀನಿ. ಮ್ಯಾಕ್ಸ್ ಟು ಮ್ಯಾಕ್ಸ್ 5,000 ಬಿಟ್ಕೊಡ್ತೀನಿ ಸರ್. ವಿಡಿಯೋದಲ್ಲಿ ಹೇಳ್ತಾ ಇದೀನಿ, ಮ್ಯಾಕ್ಸ್ ಟು ಮ್ಯಾಕ್ಸ್ 5,000 ಅಷ್ಟೇ ನೆಗೋಷಿಯಬಲ್. ಆನಿವರ್ಸರಿ ಅಷ್ಟೇ ಇದು. ಆನಿವರ್ಸರಿ ಕಂಪ್ಲೀಟ್ ಕಮ್ಮಿ ಪ್ರೈಸ್ ಕೊಡ್ತಾರೆ. ಕಂಪ್ಲೀಟ್ ಕಮ್ಮಿ ಪ್ರೈಸ್. ಈವನ್ ಟೊಯೋಟಾ ಇಟಿಯೋಸ್ ಡಿಸೈರ್ ನೋಡೋರ್ಗೆ, ಡಿಸೈರ್ ಲವರ್ಗೆ ಡಿಸೈರ್ ಕೊಟ್ಟಿದ್ದೀನಿ. ಅದೇ ಮೇಂಟೆನೆನ್ಸ್ ಅಲ್ಲಿ ಇಟಿಯೋಸ್ ನೋಡೋರ್ಗೆ ಟಾಪ್ ಅಂಡ್ ವೇರಿಯಂಟ್ ವಿತ್ ನಿಮಗೆ ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಆಗಲಿ, ನಿಮಗೆ ಏರ್ ಬ್ಯಾಗ್, ABS, ಅಲವೀಸ್ ಕಂಪ್ಲೀಟ್ ಆಗಿರೋ ಗಾಡಿ. ಇದು ಬಂದ್ರೆ ಟೊಯೋಟಾ ಅಂತ ಬಂದ್ರೆ ಗೊತ್ತು ನಿಮಗೆ, ಬ್ರ್ಯಾಂಡ್ ಇದು. ಆಲ್ಮೋಸ್ಟ್ 8 ಲಕ್ಷ 10 ಲಕ್ಷ ಓಡ್ತಾ ಇರುತ್ತೆ ಗಾಡಿ. 2011 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ 51,000 ಓಡಿದೆ. ಜಸ್ಟ್ 51,000 ಶೋರೂಮ್ ರೆಕಾರ್ಡೆಡ್. ಈವನ್ ಪೇಂಟ್ ಕೂಡ ಒರಿಜಿನಲ್. ಯಾರಾದ್ರೂ ರೀಪೇಂಟ್ ಆಗಿದೆ ಅಂತ ಹೇಳ್ಬಿಟ್ರೆ ಗಾಡಿ ಅವ್ರು ಕೇಳಿದ ಪ್ರೈಸ್ ಅಲ್ಲಿ ಗಾಡಿ ಕೊಟ್ಕೊಳ್ಳಿ. ಓಕೆ, ಸೊ ಇವಾಗ ನಾನು ಹೇಳಿದ ಪ್ರೈಸ್ ಅಲ್ಲಿ ಹೇಳಿ ಸರ್. ನೀವು ಶಾಕಿಂಗ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಎಷ್ಟಿಗೆ ಸರ್? 2.5 ಲಕ್ಷ ಕೊಡ್ಲಿ, ಎನ್ಒಸಿ ಕೊಟ್ಬಿಡ್ತೀನಿ. 2.5 ಲಕ್ಷಕ್ಕೇನೆ ಟಾಪ್ ಅಂಡ್ ವೇರಿಯಂಟ್ ಇಟಿಯೋಸ್ 2.5 ಲಕ್ಷಗೆ 2011 ಮಾಡಲ್ ಟಾಪ್ ಅಂಡ್ ಇಟಿಯೋಸ್ ಕೊಡ್ತಾ ಇದೀನಿ. 3 ಲಕ್ಷ ರೌಂಡ್ ಫಿಗರ್ ಕೊಡ್ಲಿ, ಕರ್ನಾಟಕ ನಾನೇ ಮಾಡ್ಕೊಡ್ತೀನಿ. ಟ್ಯಾಕ್ಸ್ ಎಷ್ಟು ಬರ್ತಾ ಇದೆ ನನ್ನ ಜವಾಬ್ದಾರಿ. 3 ಲಕ್ಷ ಗಾಡಿ ಇಟಿಯೋಸ್ ಕೊಡಲ್ಲ ಸರ್. 3 ಲಕ್ಷ 11 ಮಾಡಲ್ ಟಾಪ್ ಅಂಡ್ ಕೊಡ್ತಾ ಇದೀನಿ. ABS, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಕಂಪ್ಲೀಟ್ ಆಗಿ ವಿತ್ ಶೋರೂಮ್ ಪೇಂಟ್ ಇರೋ ಗಾಡಿ. ಝೂಮ್ ಮಾಡಿ ನೋಡ್ಕೊಳ್ರಿ. ರೀಪೇಂಟ್ ಆಗಿದ್ರೆ ಏನ್ ಹೇಳ್ತೀರಾ? ಅದು ಶೋರೂಮ್ ಪೇಂಟ್ ಅಲ್ಲಿರೋ ಗಾಡಿ. 3 ಲಕ್ಷಗೆ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡಿ ಕೊಡ್ತಾ ಇದೀನಿ ನಿಮಗೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸಿಡಾನ್ ಅಲ್ಲಿ ಕಿಂಗ್ ಗಾಡಿ, ಒಂದು ಹೋಂಡಾ ಸಿಟಿ ಇದೆ ಸರ್. ನನ್ನ ಫೇವರೇಟ್ ವೆಹಿಕಲ್ ಅಂತ ಹೇಳ್ತೀನಿ ಸರ್. ಇದು ರ್ಯಾಪಿಡ್, ಈ ಫೋಕ್ಸ್ ವ್ಯಾಗನ್ ಎಲ್ಲ ಮೋಸ್ಟ್ ಡಿಮ್ಯಾಂಡಿಂಗ್, ನಮಗೆ ತುಂಬಾ ಫೇವರೇಟ್ ವೆಹಿಕಲ್. ಯಾಕಂದ್ರೆ ಇದ್ರ ಪವರ್ ಹಂಗಿರುತ್ತೆ, ಕುತ್ಕೊಂಡು ಹೋಗೋ ಫೀಲು ಮಜಾ ಎಲ್ಲ ಒಂಥರ ಡಿಫರೆಂಟ್ ಲೆವೆಲ್. 2011 ಮಾಡಲ್ ಸಿಂಗಲ್ ಓನರ್ ಗಾಡಿ. ರೆಕಾರ್ಡೆಡ್ 69,000 ಡ್ರಿವನ್ ಆಗಿರೋ ಗಾಡಿ. ಓಕೆ, ಸೊ 2011 ಮಾಡಲ್ ಜಸ್ಟ್ 69,000 ಓಡಿರೋ ಗಾಡಿ. 11 ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್, ಕರ್ನಾಟಕ ರಿಜಿಸ್ಟರ್ಡ್. ಇದು ಕೂಡ 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಎಲ್ಲಾ ಸತಿ ಚಾಂಪಿಯನ್ ಕಾರ್ಸ್ ಅಲ್ಲಿ ಲೋನ್ ಬರಲ್ಲ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇತ್ತು. ಈ ಸಲ ಕಂಪ್ಲೀಟ್ ಆಗಿ ಲೋನ್ ಬರೋ ಗಾಡಿಗಳು ತರಿಸಿದ್ದೀನಿ. 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ ಸಾಕು. ಇದಕ್ಕೂ ಕೂಡ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ ಫೈನಲ್ ಟು ಫೈನಲ್ ಪ್ರೈಸ್ 3,35,000 ಕೊಡ್ತೀನಿ. 3,35,000ಗೆ ಕರ್ನಾಟಕ ರಿಜಿಸ್ಟರ್ಡ್ ಸಿಟಿ ಕೊಡ್ತಾ ಇದೀನಿ. ಸಿಂಗಲ್ ಓನರ್ ಗಾಡಿ. ಅದನ್ನು ಸಿಂಗಲ್ ಓನರ್ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ನೋಡ್ತಾ ಇರಬಹುದು, ವೆಲ್ ಮೇಂಟೈನ್ಡ್ ವೆಹಿಕಲ್ ವಿತ್ ಎಲ್ಲಾ ಗಾಡಿಗೆ 1 ಇಯರ್ ಇಂಜಿನ್ ವಾರಂಟಿ, 1 ಇಯರ್ ಗೇರ್ ಬಾಕ್ಸ್ ವಾರಂಟಿ ಕೂಡ ಕೊಡ್ತೀನಿ. ಓಕೆ, ಎಲ್ಲಾ ಗಾಡಿಗಳಿಗೆ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. ಅದೇ ರೀತಿ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರ್ಯಾಪಿಡ್
Red ಚಿನ್ನ ಅಂತ ಬಂತು ಅಂತಂದ್ರೆ ರೆಡ್. ಹೌದು. ಯಾಕಂತಂದ್ರೆ ಇರೋ ಕಲರ್ ಮಜಾನೇ ಬೇರೆ. ಇದಕ್ಕೆ ಪಾಲಿಶ್ ಮಾಡ್ಬಿಟ್ರೆ ಸರ್ ಇನ್ನ ಗ್ಲೇಸ್ ಲೆವೆಲ್ ಬೇರೆ ಬರುತ್ತೆ. ಹೌದು. ಈ ರ್ಯಾಪಿಡ್ ಅಲ್ಲಿ ಡೀಸೆಲ್, ಇದು ಕೂಡ ಡೀಸೆಲ್ ಇಂಜಿನ್ 1.6 TDI. ಇದು ಟರ್ಬೋ ಓಪನ್ ಆಯ್ತು ಅಂತಂದ್ರೆ ಇದ್ರ ಫೀಲೇ ಬೇರೆ ಸರ್. ಇವನ್ ನೀವು ಇಂಟೀರಿಯರ್ ವೈಸ್ ಅಲ್ಲಿ ನೋಡಿ, ಟ್ಯಾನ್ ಕಲರ್ ಸೀಟ್ ಕವರ್ಸ್ ಹಾಕಿ ನಿಮಗೆ ಒಳಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿ ರೆಕಾರ್ಡೆಡ್ 96,000 ಡ್ರಿವನ್ ಮಾಡಿದ್ದಾರೆ. ಓಕೆ, ಜಸ್ಟ್ 2013 ಮಾಡಲ್, ಬ್ಲಾಕ್ ಕಲರ್ ಅಲಾಯ್ ವೀಲ್ಸ್ ಹಾಕಿ ಸ್ವಲ್ಪ ಪಾಲಿಶ್ ಮಾಡಬೇಕಾಗಿದೆ ಗಾಡಿ. ಇವನ್ ಪಾಲಿಶಿಂಗ್ ಕೂಡ ನಾನೇ ಮಾಡಿಸ್ಕೊಡ್ತೀನಿ ಗಾಡಿಗೆ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಏನೇನು ಅಡಿಷನಲ್ ಫಿಟ್ಟಿಂಗ್ಸ್ ಹಾಕಂಗಿಲ್ಲ ನಿಮಗೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಅದರಲ್ಲಿದೆ, ಟೈರ್ಸ್ ಕೂಡ ಅದರಲ್ಲೇ ಇದೆ, ಎಲ್ಲ ಕಂಪ್ಲೀಟ್ ಆಗಿದೆ. 2013 ಮಾಡಲ್ ಸ್ಕೋಡಾ ರ್ಯಾಪಿಡ್. ಸ್ಕೋಡಾ ರ್ಯಾಪಿಡ್ ಎಷ್ಟಕ್ಕೆ? ಸ್ಕೋಡಾ ರ್ಯಾಪಿಡ್ ಎಷ್ಟಕ್ಕೆ? 3 ಲಕ್ಷಕ್ಕೆ ಕೊಡ್ತೀನಿ ವಿತ್ ಲೋನ್ ಸಮೇತ. 3 ಲಕ್ಷಕ್ಕೆ? 3 ಲಕ್ಷಕ್ಕೆ 13 ಮಾಡಲ್ ರ್ಯಾಪಿಡ್. ಓಕೆ, 3 ಲಕ್ಷಕ್ಕೆ ನಿಮಗೆ 13 ಮಾಡಲ್ ರ್ಯಾಪಿಡ್. ಅದು ನಿಮಗೆ ಡೀಸೆಲ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್, ಅಲಾಯ್ಸ್, ಇಂಟೀರಿಯರ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಇವನ್ ಪಾಲಿಶಿಂಗ್ ಕೂಡ ನಾನೇ ಮಾಡ್ಕೊಡ್ತೀನಿ ಸರ್. ಮನೆ ಬಾಗ್ಲಿಗೆ ತಗೊಂಡೋಗಿ ಪಾಲಿಶ್ ಮಾಡಿ ಗಾಡಿ ಡೆಲಿವರಿ ಕೊಟ್ಟು ಕಳಿಸ್ತೀನಿ. ಓಕೆ ನೋಡಿ, ಬೆಸ್ಟ್ ಲೋನ್ ಮಾಡೋರಿಗೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಲೋನ್ ಎಲ್ಲ ಆಗ್ಬಿಡುತ್ತೆ. ಗಾಡಿ 2013 ಮಾಡಲ್ 0 ಡೌನ್ ಪೇಮೆಂಟ್ ಆಗ್ಬಿಡುತ್ತೆ. ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ಅಷ್ಟೇ. ಸೊ ಹಾಗೆ ನೆಕ್ಸ್ಟ್ ಒಂದು ಬ್ರಿಜಾ ಇದೆ ಸರ್. ಮಾರುತಿಲಿ ಡಿಮ್ಯಾಂಡಿಂಗ್ ಅಂತಂದ್ರೆ ಬ್ರಿಜಾ ಅಲ್ವಾ. 2019 ಮಾಡಲ್. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇದೆ. 1,18,000 ರೆಕಾರ್ಡೆಡ್ ಡ್ರಿವನ್ ಆಗಿದೆ. ZDI ಟಾಪ್ ಎಂಡ್ ವೇರಿಯಂಟ್ ಇದು. ಬ್ರಿಜಾದಲ್ಲಿ ಡೀಸೆಲ್ ZDI ಟಾಪ್ ಎಂಡ್ ವೇರಿಯಂಟ್ ವಿತ್ ಅಲಾಯ್ ವೀಲ್ಸ್ ಇದೆ ನಿಮಗೆ. ಕರ್ನಾಟಕ ರಿಜಿಸ್ಟರ್ಡ್. ಲೋನ್ ನೋಡೋರಿಗೆ ಆರಾಮಾಗಿ 80 to 90% ಲೋನು ಕೂಡ ಮಾಡಿಸ್ಕೊಡ್ತೀನಿ. ವಿತ್ ರಿವರ್ಸ್ ಕ್ಯಾಮ್ರಾ ಇದೆ, ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಇದೆ, ಕೀ ಸ್ಟಾರ್ಟ್ ಆಗಿದೆ. ZDI ಪ್ಲಸ್ ಅಲ್ಲಿ ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಇದು ಒಂದು ಸೀಟ್ಸ್ ಎಲ್ಲಾನು ಇರುತ್ತೆ ನಿಮಗೆ, ಎಲ್ಲ ಇರುತ್ತೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಈ ಬ್ರೆಜಾದು? ಸರ್ 8,95,000 ಇದೆ ಸರ್. 8,95,000 ಇದೆ. ಇದಕ್ಕೆ ಮ್ಯಾಕ್ಸ್ 1 ಲಕ್ಷ ಡೌನ್ ಪೇಮೆಂಟ್ ಬರ್ಬೋದು. ಆರಾಮಾಗಿ 8 ಲಕ್ಷ ಅಷ್ಟು ಲೋನೇ ಮಾಡಿಸ್ಕೊಡ್ತೀನಿ ಗಾಡಿ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್. ಸಿಬಿಲ್ ಪ್ರೊಫೈಲ್ ಆರಾಮಾಗಿ 8,95,000ಕ್ಕೆ ನಿಮಗೆ ಒಂದು ಬ್ರೆಜಾ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಗಾಡಿಗೆ. ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ಸಮೇತ ಸಿಗುತ್ತೆ ಗಾಡಿ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ. ಸಿಡಾನ್ ಅಲ್ಲಿ ಒಂದು ಕಿಂಗ್, ಕ್ವಾಲಿಟಿ ಕಿಂಗ್ ಅಂತ ಹೇಳ್ಬೋದು, ಒಂದು ಹೋಂಡಾ ಸಿವಿಕ್. ಇದು ಕೂಡ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಓಕೆ, ಅದು ಕೂಡ ಮಾಡೆಲ್ ಗಾಡಿ, ಅದು ಕೂಡ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಗಾಡಿ. 2010 ಮಾಡಲ್ ಆಟೋಮ್ಯಾಟಿಕ್ ಸಿವಿಕ್, ಪೆಟ್ರೋಲ್ ಇಂಜಿನ್, ಡೆಲ್ಲಿ ರಿಜಿಸ್ಟರ್ಡ್ ವಿತ್ NOC ಕೊಡ್ತಾ ಇದ್ದೀನಿ. ಓಕೆ, ವಿತ್ NOC ಕೊಡ್ತಾ ಇರೋದು ಗಾಡಿ ಕೂಡ ಹೋಂಡಾ ಸಿವಿಕ್ 1.8 ಲೀಟರ್ ಐವಿಟೆಕ್ ಇಂಜಿನ್ ಕೂಡ ಅಂತ ಹೇಳ್ಬೋದು. ಒಂಥರ ಕ್ಲಾಸ್ ಗಾಡಿ ಅಂತ. ಕ್ಲಾಸ್ ಗಾಡಿ. ಈವನ್ ಆಟೋಮ್ಯಾಟಿಕಲ್ಲಿ ಅಂತ ಹೋದ್ರೆ ಕಂಫರ್ಟೇಬಲ್. ಯಾರು ಈ ಕ್ಲಚ್ ಗಿಚ್ ಎಲ್ಲ ಆಟೋಮ್ಯಾಟಿಕ್ ಹಾಕಪ್ಪ ಅಂತ ಹೋಯ್ತಾ ಇದ್ರೆ ಮಜಾನೇ ಬೇರೆ ಇರೋದಲ್ಲ. ಗೇರ್ ಶಿಫ್ಟಿಂಗ್ ಆಟೋಮ್ಯಾಟಿಕ್ ತಗೊಂತಾ ಇರ್ತದೆ. ಪ್ರೈಸ್ ಪಾಯಿಂಟ್ ಆಫ್ ಯೋಚನೆ ಮಾಡ್ತಾ ಇದ್ರಾ? 185 ಕೊಟ್ಬಿಡ್ತೀನಿ. 185 ವಿತ್ NOC. 1,85,000ಗೆ ವಿತ್ NOC ನಿಮಗೆ. 2010 ಮಾಡಲ್ ಹೋಂಡಾ ಸಿವಿಕ್, ಅದು ಕೂಡ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಕೊಡ್ತಾ ಇದೀನಿ ನಿಮಗೆ. 2.5 ಲಕ್ಷ ಕೊಟ್ಟರೆ ವಿತ್ ಕೆ ಮಾಡ್ಕೊಡ್ತೀನಿ. 2.5 ಲಕ್ಷ ಕರ್ನಾಟಕ ಮಾಡಿ ಕೊಟ್ಬಿಡೋಣ ಸರ್. 2.5 ಲಕ್ಷಕ್ಕೆ ವಿತ್ ಕೆ ಆಗ್ಬಿಡುತ್ತೆ. ನನಗೆ ಕೇಳಿದ್ರೆ ಆರಾಮಾಗಿ 2.5 ಲಕ್ಷ ಕ್ಯಾಶ್ ಇಟ್ಬಿಟ್ಟು ಕೆ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು. ಸೊ ಬೆಸ್ಟ್ ಡೀಲ್ ಅಂತ ಹೇಳೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ ಸರ್. ಡೀಸೆಲ್ ಅಲ್ಲಿ ನೋಡೋರಿಗೆ ಆಪ್ಷನ್ ಅಲ್ಲಿ ಇವತ್ತು ಡೀಸೆಲ್ ಕೂಡ ತಂದಿದ್ದೀನಿ. ಅಮೇಜ್ ಅಲ್ಲಿ ಅಂತ ಹೋದ್ರೆ 22 ನಾನ್ ಮೈಲೇಜ್ ಕನ್ಫರ್ಮ್ ಕೊಡ್ತೀನಿ. ಯಾಕಂದ್ರೆ ನಾನು ಹೋಗಿ ಬಂದಿದ್ದೀನಿ ಗಾಡಿ. ಓಕೆ, ಸೊ ಇನ್ನೊಂದೇನಂದ್ರೆ ಒಳ್ಳೆ ಇಂಜಿನ್ ಅಂತ ಹೇಳ್ಬೋದು, ಒಳ್ಳೆ ಕಂಫರ್ಟಬಲ್ ಗಾಡಿ. ಸ್ವಿಫ್ಟ್ ಡಿಸೈರ್ ಗಿಂತ ಬೆಸ್ಟ್ ವೆಹಿಕಲ್ ಅಂತ. ಸರ್ ರೋಡ್ ಗ್ರಿಪ್ ಚೆನ್ನಾಗಿದೆ ಸರ್ ಇದರಲ್ಲಿ. ಕಂಫರ್ಟಬಲ್ ರೋಡ್ ಗ್ರಿಪ್. ಈವನ್ 120, 130 ಹೊಡಿರಿ ಗಾಡಿ ಅಲ್ಲಾಡ್ತಾ ಇಲ್ಲ ಹಂಗಿದೆ ಗಾಡಿ. 2013 ಸಿಂಗಲ್ ಓನರ್ ಹೋಂಡಾ ಅಮೇಜ್. ಇದು ಕೂಡ 1,21,000 ರೆಕಾರ್ಡೆಡ್ ಡ್ರಿವನ್ ಆಗಿದೆ. ಯಾವುದೇ ರೀತಿಯ ಓಡೋಮೀಟರ್ ಟ್ಯಾಂಪರ್ಡ್ ಯಾವ್ದು ಇರಲ್ಲ ನಮ್ಮ ಹತ್ರ ಗಾಡಿಗಳು. ವಿತ್ 1 year ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ ಕೂಡ ಕೊಟ್ಟಿರ್ತೀವಿ. ವಿಡಿಯೋದಲ್ಲೇ ಹೇಳ್ತಾ ಇದೀವಿ, ದಯವಿಟ್ಟು ವೀಕ್ಷಕರಿಗೆ ಕೇಳಿಸ್ಕೊಳ್ಳಿ. ಕ್ಲಚ್ ವಾರಂಟಿ ಒಂದು ಕೊಡೋದಿಲ್ಲ ನಾವು. ಎಂತಕ್ಕಪ್ಪ ಕ್ಲಚ್ ವಾರಂಟಿ ಕೊಡಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆ ಹೇಳ್ತಾರೆ ನಾವು ಕ್ಲಚ್ ವಾರಂಟಿ ಕೊಡ್ತೀವಿ ಅಂತ. ಬಟ್ ನಮ್ಮ ಚಾಂಪಿಯನ್ ಕಾರ್ಸಲ್ಲಿ ನಾವು ಯಾವತ್ತಿದ್ರು ಕ್ಲಚ್ ವಾರಂಟಿ ಕೊಡಲ್ಲ. ಯಾಕಂದ್ರೆ ಕೆಲವು ಜನ ತಗೊಂಡು ಹೋಗಿದ್ ಕೂಡಲೇ ಇಮಿಡಿಯೇಟ್ ಆಗಿ ನ್ಯೂ ಲರ್ನರ್ಸ್ ಇರ್ತಾರೆ. ಒಂದೇ ಗೇರಲ್ಲಿ ಓಡಿಸ್ಬಿಟ್ಟು ಕ್ಲಚ್ ಔಟ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಕ್ಲಚ್ ವಾರಂಟಿ ಕೊಡಲ್ಲ. ಇಂಜಿನ್, ಗೇರ್ ಬಾಕ್ಸ್ ವಿತ್ 1 year ವಾರಂಟಿ ಸಮೇತ ಕೊಡ್ತೀವಿ. ಯಾವುದೇ ತರ ಕಂಪೆನ್ಸೇಷನ್ ಇಲ್ಲ, ಕ್ಲೀನ್ ಆಗಿ ಮಾಡ್ಕೊಡ್ತೀವಿ ಅಂತ. ಓಕೆ, ಸೊ ನೋಡಿ ಎಷ್ಟು ಸರ್ ಪ್ರೈಸ್ ಇದ್ರದ್ದು ಹೋಂಡಾ ಅಮೇಜ್? 2013 ಸಿಂಗಲ್ ಓನರ್ ಡೀಸೆಲ್. ಇಟಿಯಾಸ್ ಬಜೆಟ್ ಅಲ್ಲಿ ಅಮೇಜ್ ಕೊಡ್ತಾ ಇದ್ದೀನಿ. 3 ಲಕ್ಷಕ್ಕೆ ವಿತ್ ಕೆ ಕರ್ನಾಟಕ ಮಾಡ್ಕೊಡ್ತೀನಿ. 2.5 ಲಕ್ಷಗೆ ವಿತ್ NOC ಕೊಡ್ತೀನಿ. 3 ಲಕ್ಷ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 3 ಲಕ್ಷಕ್ಕೆ ವಿತ್ ಕೆ ಮಾಡಿಸ್ಕೊಂಡು ಆರಾಮಾಗಿ ಒಂದು ಹೋಂಡಾ ಅಮೇಜ್ ತಗೊಳ್ಬಹುದು. ಡೀಸೆಲ್ ಫೈನಲ್ ಪ್ರೈಸ್ ಆಗಿರುತ್ತೆ. ಆನ್ ಟೇಬಲ್ ನೆಗೋಷಿಯಬಲ್ ಆಗಿರಲ್ಲ. ಅದು ಒಂದ್ಸಲ ರಿವೀಲ್ ಮಾಡ್ಬಿಡ್ತೀನಿ. ಆನ್ ಟೇಬಲ್ ನೆಗೋಷಿಯಬಲ್ ಆಗಿರಲ್ಲ. ಫೈನಲ್ ಪ್ರೈಸ್ 3 ಲಕ್ಷಗೆ ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಹೋಂಡಾ ಅಮೇಜ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಡಿಮ್ಯಾಂಡೆಡ್ ಗಾಡಿ ಸರ್. ಇನೋವಾ ಅಂತ ಕೇಳ್ತಿರ್ತಾರೆ. ಸೊ ಒಂದು ಇನೋವಾ ಇದೆ. ಅದು ಅದರ್ ಸ್ಟೇಟ್ ಅಲ್ಲ, ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ. ಓಕೆ, 2015 ಮಾಡಲ್ ಗಾಡಿ. ರೆಕಾರ್ಡೆಡ್ 1,03,000 ಡ್ರಿವನ್ ಆಗಿರೋ ಗಾಡಿ. ಓಕೆ, ಬಿಲೋ 10 lakhs ಅಲ್ಲಿ ಬಜೆಟ್ ಅಲ್ಲಿ ಕೊಟ್ಬಿಡ್ತೀನಿ. 2015 ಮಾಡಲ್ ಗಾಡಿ ಬಿಲೋ 10 lakhs ಅಲ್ಲಿ. ಓಕೆ, ಪ್ರೈಸ್ ಅಷ್ಟೇ ಮಾಡ್ತಾ ಇದ್ರಾ? 975 ಕೊಡ್ತೀನಿ.
9,75,000 ಕೊಡ್ತೀನಿ. ಆರಾಮಾಗಿ 9-9.5 ಲಕ್ಷ ಲೋನ್ ಆಗುತ್ತೆ ಗಾಡಿ ಮೇಲೆ. ಯಾಕಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಗೊತ್ತಿರುತ್ತೆ, ಎಲ್ಲ 12 ಲಕ್ಷ ಮೇಲೆ ಹಾಕಿರೋದು ಗಾಡಿ. 975 ನಿಮಗೆ 2015 ಮಾಡಲ್ ಕರ್ನಾಟಕ ರಿಜಿಸ್ಟರ್ಡ್ ಇನೋವಾ ಕೊಡ್ತಾ ಇದೀನಿ. ಅದು ವಿಡಿಯೋದಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ಇಲ್ಲಿ ಡೆಂಟ್ ಆಗಿದೆ ಅಷ್ಟೇ. ಡೆಂಟು ಕೂಡ ರಿಮೂವ್ ಮಾಡ್ಬಿಟ್ಟು ಈವನ್ ಪಾಲಿಶಿಂಗು ಕೂಡ ಮಾಡಿ ಕೊಡ್ತೀನಿ. ಎಲ್ಲ ಹೇಳ್ತಾರೆ ಪಾಲಿಶ್ ಮಾಡ್ಬಿಟ್ಟು, ಡೆಂಟು ಕೂಡ ನೀವು ವಿಡಿಯೋದಲ್ಲಿ ಹೆಂಗ್ ತೋರಿಸ್ತಾ ಇದೀರ ಅಂತಂದ್ರೆ ಗಾಡಿಲಿ ಎಷ್ಟು ಒರಿಜಿನಾಲಿಟಿ ಇರುತ್ತಲ್ಲ, ಅಷ್ಟು ಚಂದ. ಸೊ ನೋಡ್ತಾ ಇರ್ಬೋದು, ಗಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ. ಜಸ್ಟ್ ಅದೊಂದು ಹೆಂಗ ಅವರೇ ರಿಮೂವ್ ಮಾಡಿ ಕೊಟ್ಬಿಡ್ತಾರೆ. ಇದು ಏಂತಕ್ಕೆ ಆಗಿರುತ್ತೆ ಅಂತಂದ್ರೆ ಹಿಂಗೆ ಹೊರಿಕೊಂಡು ನಿಂತ್ಕೊಂತಾರಲ್ಲ, ಅದಕ್ಕೆ ಡೆಂಟ್ ಆಗ್ಬಿಟ್ಟಿದೆ ನೋಡಿ, ಆರಾಮಾಗಿ ಬಂದ್ಬಿಡುತ್ತೆ. ಅದಕ್ಕೆ ಇದು ಕೂಡ ಡೆಂಟಿಂಗ್ ಪೆಂಡಿಂಗ್ ಮಾಡಿಸಿ ನಾನು ನೀಟಾಗಿ ನಿಮಗೆ 9,75,000 ಇದೆ ಪ್ರೈಸ್. ಆರಾಮಾಗಿ 9-9.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಗಾಡಿ ಮೇಲೆ. ಆರಾಮಾಗಿ ಆದಷ್ಟು ಬೇಗ ಬಂದು ಈವನ್ ಆನ್ಲೈನ್ ಬುಕಿಂಗ್ ಮಾಡ್ಕೊಡೋರಿಗೆ ಜಸ್ಟ್ ಒಂದು 10,000 ಟೋಕನ್ ಮಾಡ್ಕೊಂಡು ಪ್ರೊಫೈಲ್ ಕಳಿಸಿದ್ರೆ ಸಾಕು, ಲಾಗಿನ್ ಹಾಕ್ಸ್ಬಿಡ್ತೀನಿ. ಓಕೆ ನೋಡಿ, ಬೆಸ್ಟ್ ಹಂಗಂದ್ರೆ ಬೇಗ ಹಾಕ್ಬಿಡಿ. ಬೆಸ್ಟ್ ವಾರಂಟಿ ಸಮೇತ ಕೊಡ್ತಾ ಇದ್ದೀನಿ. ಯಾವುದೇ ಮೆಕ್ಯಾನಿಕ್ ಆಗಲಿ, ಈವನ್ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದೀನಿ, ನಿಮ್ಮ ಮೆಕ್ಯಾನಿಕ್ ನ ಜೊತೆ ಕರ್ಕೊಬನ್ನಿ. 1 ಲಕ್ಷದ ಗಾಡಿ ಆಗಿರ್ಲಿ, ಮೆಕ್ಯಾನಿಕ್ ನ ಕರ್ಕೊಂಬರ್ತೀರಾ, ಕರ್ಕೊಬನ್ನಿ, ತೋರಿಸಿ. ಈವನ್ ನಮ್ಮ ಕಡೆಯಿಂದ ವಾರಂಟಿ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. 100% ಜೆನ್ಯೂನ್ ವೆಹಿಕಲ್ಸ್ ಕೊಡ್ತೀವಿ. ಸೆಕೆಂಡ್ ಹ್ಯಾಂಡ್ ಅಂತಂದ್ರೆ ಸಣ್ಣ ಪುಟ್ಟ ಸರ್ವಿಸ್ ಬರ್ಬೋದು ಸರ್. ತಗೊಂಡೋದ್ಮೇಲೆ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಬೆಸ್ಟ್ ಆಪ್ಷನ್ ಅದು. ಯಾಕಂದ್ರೆ ನಿಮ್ಗೂ ತಲೆನೋವಿರಲ್ಲ, ನೆಕ್ಸ್ಟ್ ಸರ್ವಿಸ್ ಯಾವಾಗ ನಮ್ಮ ಕಡೆಯಿಂದ ನಾವು ವಾರಂಟಿ ಅಂತೂ ಕೊಟ್ಟಿರ್ತೀವಿ. ಬಟ್ ನೀವು ನಿಮ್ಮ ಮೆಕ್ಯಾನಿಕ್ ಕರ್ಕೊಂಡ್ಬಂದು ತೋರಿಸ್ಕೊತೀರ ಅಂದ್ರೆ ತೋರಿಸ್ಕೊಳ್ಳಿ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಮ್ಮ ಮೋಟೋನೇ ಇದೆ ಚಾಂಪಿಯನ್ ಕಾರ್ಸ್ ಅಲ್ಲಿ, ಎಲ್ಲರಿಗೂ ಗೊತ್ತಿದೆ. ಸ್ಯಾಟಿಸ್ಫ್ಯಾಕ್ಷನ್ ಮೋರ್ ಇಂಪಾರ್ಟೆಂಟ್ ಸರ್ ನಮಗೆ. ಪ್ರೈಸ್ ಇವತ್ತಿಲ್ಲ ನಾಳೆ ನಾವು ದುಡ್ಕೊಂತೀವಿ. ಯಾವತ್ತು ಜಗತ್ ಬಾಕಿ ಇರೋ ತನಕ ದುಡಿತೀವಿ, ಬಟ್ ವಿಶ್ವಾಸ ದುಡಿಯಕ್ಕಾಗಲ್ಲ. ದುಡ್ಡು ಸಿಗುತ್ತೆ, ಬಟ್ ಜನರು ವಿಶ್ವಾಸ ಸಿಗಲ್ಲ. ಅದಕ್ಕೋಸ್ಕರ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಅದೇ ರೀತಿ ಟೊಯೋಟಾ ಅಂದ್ರೆ ಇದು ಒಂಥರ ಗತ್ತು ಗಮ್ಮತ್ತು. ಇದ್ರ ಮೇಲೆ ನಿಂತ್ಕೊಂಡ್ರೆ ನೋಡಿ ರಾಯಲ್ಟಿ ಎದ್ಬಿಡುತ್ತೆ ಸ್ವಲ್ಪ ಮೇಲಕ್ಕೆ. ಅದೇ ರೀತಿ 2013 ಮಾಡಲ್ ಟೊಯೋಟಾ ಫಾರ್ಚುನರ್ 4-wheel ಡ್ರೈವ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಇದು 4x4 ರೆಕಾರ್ಡೆಡ್ 2.5 ಲಕ್ಷ ಓಡಿದೆ ಗಾಡಿ. ಬಟ್ ನಿಮಗೆ ಅನ್ಸಲ್ಲ 2.5 ಲಕ್ಷ ಓಡಿದ ಗಾಡಿ ಅಂತ. ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. UP 16 ನಂಬರ್ ಕೂಡ 16 ಸಕ್ಕದಾಗಿ ಇಕ್ಕಿದ್ದಾರೆ ಸರ್ ಗಾಡಿ ಮಾತ್ರ. ನೋಡ್ತಾ ಇರ್ಬೋದು, ಯಾರಾದ್ರೂ ಟೊಯೋಟಾ ಫಾರ್ಚುನರ್ ಅದು 4x4 ವೆಹಿಕಲ್ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್? 9,75,000 ಇನ್ನೋವಾ ಬಜೆಟ್ ಅಲ್ಲಿ ಫಾರ್ಚುನರ್ ಸಿಗ್ತಾ ಇದೆ ಸರ್. 9,75,000 ಫಿಕ್ಸ್ ಪ್ರೈಸ್ ವೀಕ್ಷಕರೇ, ಫಿಕ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 9,75,000 2013 ಮಾಡಲ್ ಫಾರ್ಚುನರ್ ಕೊಡ್ತಾ ಇದೀನಿ ನಿಮಗೆ. ಓಕೆ, ವಿತ್ ಕೆ ಅಪ್ರಾಕ್ಸಿಮೇಟ್ಲಿ ಎಲ್ಲಿ ಗಂಟೆ ಆಗ್ಬೋದು ಸರ್? 2.5 to 3 lakhs ಬಜೆಟ್ ಅಲ್ಲಿ ನಿಮಗೆ ಟ್ಯಾಕ್ಸ್ ಬರ್ಬೋದು. ಅದು ಅಪ್ರಾಕ್ಸಿಮೇಟ್ ಆಗಿ ಟ್ಯಾಲಿ ಮಾಡಕ್ಕಲ್ಲ. 1.5 lakhs ಬಜೆಟ್ ಅಲ್ಲಿ ಇಟ್ಕೊಳ್ಳಿ, ನಿಮಗೆ ಕರ್ನಾಟಕ ಮಾಡ್ಕೊಳ್ಳಕ್ಕೆ. 12 ಮಾಡಲು ಪ್ರೈಸ್ ಅಲ್ಲಿ 13 ಮಾಡಲು ಫಾರ್ಚುನರ್ ತಗೊಳ್ಳಬಹುದು. ಅದು 4x4 wheel ಡ್ರೈವ್ ಕೊಡ್ತಾ ಇದೀನಿ. ಓಕೆ, ಸೊ ಆಲ್ಮೋಸ್ಟ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಗಾಡಿಗೆ, ಫಾರ್ಚುನರ್ಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ ಸರ್. ಇಕೋ ಸ್ಪೋರ್ಟ್ ಡೀಟೇಲ್ಸ್. ಇಕೋ ಸ್ಪೋರ್ಟ್ ನೋಡೋರಿಗೆ ಟಾಪ್ ಎಂಡ್ ಮಾಡೆಲ್ ಇದು. ಬಟನ್ ಸ್ಟಾರ್ಟ್, ಆಫ್ಟರ್ ಮಾರ್ಕ್ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಇದೆ ನಿಮಗೆ. ಡಿಯಲ್ ಕಲರ್ ಇದೆ ನಿಮಗೆ, ಬ್ಲಾಕ್ ಮಿಕ್ಸ್ ವಿತ್ ವೈಟ್ ಕಲರ್ ಇದೆ ನಿಮಗೆ. ಗ್ರಿಲ್ ಕೂಡ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ನಿಮಗೆ, ನೋಡ್ತಾ ಇರ್ಬೋದು. ಫಾರ್ಡ್ ಅಂತ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ನೋಡಿ, ಸಕ್ಕದಾಗಿದೆ. ಬಟ್ ಕನ್ಫ್ಯೂಸ್ ಆಗಬೇಡಿ ವೀಕ್ಷಕರೇ, ಕರ್ನಾಟಕ ನಂಬರ್ ಮಾಡಿಸಿ ಕೊಡ್ತೀನಿ. NOC ರೆಡಿ ಇದೆ. ವಿತ್-ಇನ್ 1 day ನಂಬರ್ ಕೊಡಿ ಅನ್ನೋರಿಗೆ ನಂಬರ್ ಕೊಡ್ತಾ ಇದೀನಿ. ಒಂದೇ ಒಂದು ದಿವಸದಲ್ಲಿ. 2015 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್, ಟಾಪ್ ಎಂಡ್ ವೇರಿಯಂಟ್, ಬಟನ್ ಸ್ಟಾರ್ಟ್, ಕೀ ಸ್ಟಾರ್ಟ್ ಅಲ್ಲ, ಬಟನ್ ಸ್ಟಾರ್ಟ್, ಟೈಟಾನಿಯಂ ಪ್ಲಸ್ ವಿತ್ ಅಲಾಯ್ ವೀಲ್ಸ್. ಪ್ರೈಸ್ ನೋಡೋರಿಗೆ 375 ರೆಡಿ NOC, 450 ಕರ್ನಾಟಕ. ಸರ್ 15 ಮಾಡಲ್ ಗಾಡಿ, 15 ಮಾಡಲ್ ಗಾಡಿ, ಫಾರ್ಡ್ ಇಕೋ ಸ್ಪೋರ್ಟ್ ಟಾಪ್ ಎಂಡ್. ಒಂದೇ ಒಂದ್ ದಿವಸ ನಮ್ ಟೈಮ್ ಕೊಡ್ಲಿ. ಇವತ್ತು ಗಾಡಿ ಡೆಲಿವರಿ ತಗೊಂತಿದ್ದೀರಾ, ನಾಳೆ ಸಂಜೆ ಅಷ್ಟೊತ್ತಿಗೆ ಕರ್ನಾಟಕ ನಂಬರ್ ಕೊಡ್ತೀನಿ. ಓಕೆ, 4,50,000 4,50,000 ಕರ್ನಾಟಕ. ನಾಳೆ ಸಂಜೆ ಅಷ್ಟೊತ್ತಿಗೆ, ಇವತ್ತು ಬುಕ್ಕಿಂಗ್ ಮಾಡಿದವ್ರಿಗೆ ನಾಳೆ ಸಂಜೆ ಅಷ್ಟೊತ್ತಿಗೆ ಕರ್ನಾಟಕ ನಂಬರ್. ಇಲ್ಲ ಬಜೆಟ್ ಇಲ್ಲ, 375 ಬಜೆಟ್ ಇದೆ, 375 ಕೊಡಿ, ರೆಡಿ NOC ಇದೆ, ಕೊಟ್ಬಿಡ್ತೀನಿ. ಒಂದ್ ವಾರ ಇಲ್ಲ, ಒಂದ್ ತಿಂಗಳು ಬಿಟ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ, ನಾನೇ ಮಾಡಿಸ್ಕೊಡ್ತೀನಿ. ಓಕೆ, ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. 4.5 ಲಕ್ಷಕ್ಕೆ ನಿಮಗೆ 15 ಮಾಡಲ್, ಅದು ವಿತ್ ಟೈಟಾನಿಯಂ ಪ್ಲಸ್ ವಿತ್ ಅಲಾಯ್ಸ್, ನಿಮಗೆ 6 ಏರ್ ಬ್ಯಾಗ್ ABS ಬಂದ್ಬಿಡೋ ಗಾಡಿಗಳು ಬಂದ್ಬಿಡುತ್ತೆ ನಿಮಗೆ. ಗಾಡಿ ಒಳ್ಳೆ ಡೀಲ್. ಒಂದು ಸಣ್ಣ 2 ಮಾತು ಹೇಳಕ್ ಇಷ್ಟಪಡ್ತೀನಿ. ಜನರು ವೀಕ್ಷಕರು ದಯವಿಟ್ಟು ಇದು ಯೋಚನೆ ಮಾಡ್ತಾರೆ, ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರಲ್ಲ, ಗಾಡಿಲಿ ಏನಾದ್ರು ಫಾಲ್ಟ್ ಇದೆ ಅಂತಾನು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, 1 year ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಸಮೇತ ಕೊಡ್ತೀನಿ. ಆಸ್ ಇವತ್ತು ಎಂತಕ್ಕೆ ರೀಸನಬಲ್ ಪ್ರೈಸ್ ಕೊಡ್ತಾ ಇದೀವಿ ಅಂದ್ರೆ, ನಮ್ಮ ಆಫೀಸಿನ ಫಸ್ಟ್ ಇಯರ್ ಆನಿವರ್ಸರಿ. ಅದು ಆನಿವರ್ಸರಿ ಸೇಲ್ ಅಲ್ಲಿ ಇದರಲ್ಲೆಲ್ಲ ನಮ್ಮ ಹತ್ರ ಅಷ್ಟೊಂದು ಮಾರ್ಜಿನ್ ಇರಲ್ಲ. ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಮಗೆ ಏನಿದ್ರು ರೀಸನಬಲ್ ಇಟ್ಬಿಟ್ಟು ಕಂಪ್ಲೀಟ್ ನಿಯರ್ ಟು ಫೈನಲ್ ಪ್ರೈಸಸ್ ಅಲ್ಲಿ ಕೊಟ್ಬಿಡ್ತಾ ಇದೀನಿ ಗಾಡಿ. ಬಟ್ ಕಂಡೀಷನ್
ನಿಮ್ಮ ಬೇಕಂದ್ರೆ ಮೆಕ್ಯಾನಿಕ್ನ ಕರ್ಕೊಬನ್ನಿ ವಿತ್ ಸರ್ವಿಸ್ ಹಿಸ್ಟ್ರಿ ಬೇಕಾಗಿದೆ, ನಾನೇ ಸರ್ವಿಸ್ ಹಿಸ್ಟ್ರಿ ಕೂಡ ತರಿಸಿ ಕೊಡ್ತೀನಿ. ಎಲ್ಲ ಗಾಡಿಗಳಿಗೆ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಗಾಡಿ. ಓಕೆ ನೋಡಿ, ಅಷ್ಟೊಂದು ಆರಾಮಾಗಿ ಹೇಳ್ತಿದ್ದಾರೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ, ಅದನ್ನು ರೆಡ್ ಅಲ್ಲಿ ಇದೆ ಸರ್. ಡಿಮ್ಯಾಂಡಿಂಗ್ ಪೋಲೋ. ಹೌದು ಇದು ಸ್ಟಾರ್ಟಿಂಗ್ ತೋರಿಸಬಾರ್ದಾಗಿತ್ತ ಸಾರ್ ಅಂತಾರೆ ಎಲ್ಲರಲ್ಲ. ಪಕ್ಕ ಇದನ್ನ ಇದು ಮಾಡ್ಬಿಡಾರ. 2012 ಮಾಡೆಲ್ ರೆಡ್ ಕಲರ್ ಅಂತ ಬಂದ್ರೆ ಚಿನ್ನ, ರ್ಯಾಪಿಡ್ ನೋಡ್ತೀರಾ ರೆಡ್, ಬ್ರೀಜಾ ನೋಡ್ತೀರಾ ರೆಡ್, ಪೋಲೋ ಅಂತ ಬಂದ್ರೆ ಇನ್ನ ಚಿನ್ನ. ಅದು 2012 ಮಾಡೆಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್, ರೆಕಾರ್ಡೆಡ್ 81,000 ಓಡಿದೆ ವಿತ್ ಶೋರೂಮ್ ಹಿಸ್ಟ್ರಿ ಆನ್ ಟೇಬಲ್ ಅಲ್ಲಿ ಇದೆ. ಶೋರೂಮ್ ಹಿಸ್ಟ್ರಿ ಕೂಡ 81,000. ರೆಡ್ ಕಲರ್ ಬಂದ್ರೆ 12 ಮಾಡೆಲ್ ಪೋಲೋ. ಎಷ್ಟಕ್ಕೆ ಸರ್ ಪ್ರೈಸ್? 275 ರೆಡಿ NOC. 275 ರೆಡಿ NOC. 275 NOC. ಕರ್ನಾಟಕ ಬೇಕಾ? ಫಿಕ್ಸ್ ಪ್ರೈಸ್ 325 ಕೊಡ್ಲಿ, ಕರ್ನಾಟಕ ಮಾಡ್ಕೊಡ್ತೀವಿ. 3.4 ಲಕ್ಷಕ್ಕೆ ನಿಮಗೆ ವಿತ್ ಕೇನೆ ಮಾಡಿಸ್ಕೊಂಡು 2012 ಮಾಡಲ್ ಗಾಡಿ ಒಂದು ವೋಕ್ಸ್ ವ್ಯಾಗನ್ ಪೋಲೋ ತೊಗೊಂಡೋಗ್ಬೋದು. ಅದು ರೆಡ್ ಕಲರು. ಸೊ ಗಾಡಿ ಕೂಡ ಮಿಂಟ್ ಕಂಡೀಷನಲ್ಲಿ ಇದೆ. ಓಕೆ ಸರ್, ಒಳ್ಳೆ ಡಿಮ್ಯಾಂಡಿಂಗ್. ಅದೇ ರೀತಿ 7 ಸೀಟರ್ ಅಲ್ಲಿ ಮತ್ತೊಮ್ಮೆ ನೋಡೋರಿಗೆ ಟಾಟಾ ಆರ್ಯ, ಅದನ್ನು 4x4 ಗಾಡಿ. 4x4. ಇದರ ಸ್ಪೆಷಾಲಿಟಿ ಫಸ್ಟ್ ಹೇಳ್ಬಿಡ್ತೀನಿ. ಏನ್ ಸರ್? ಈ ಗಾಡಿ ಕಂಪ್ಲೀಟ್ ಆಗಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ದಂಗೆ ಮಾಡಿದ್ದಾರೆ ಸರ್. ಯಾಕಂದ್ರೆ ಒಂದು ಫ್ಯಾಮಿಲಿ ಪರ್ಸನ್ ಯೂಸ್ ಮಾಡಿರೋದು. ಕೆರಿಯರ್ ಆಗಲಿ, ಒಳಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಮಕ್ಳಿಗೋಸ್ಕರ ಅಂತ ಹೇಳ್ಬಿಟ್ಟು ನೋಡಿ ಫ್ಯಾನ್ಸಿ ಸ್ಟಿಕರಿಂಗ್ ಮಾಡಿಸಿದ್ದಾರೆ ನಿಮಗೆ. 4 ವೀಲ್ ಡ್ರೈವ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಇಟ್ಟಿದ್ದಾರೆ. ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ. 2011 ಮಾಡೆಲ್ ಸಿಂಗಲ್ ಓನರ್. 3 ಲಕ್ಷ ಒಳಗಡೆ ಪ್ರೈಸ್ ಅಲ್ಲಿ. 3 ಲಕ್ಷದ ಒಳಗಡೆ ಪ್ರೈಸ್. 3 ಲಕ್ಷ ಒಳಗಡೆ 7 ಸೀಟರ್ ಗಾಡಿ ಸರ್. ಅದು ಟಾಟಾ ಆರ್ಯ ಸರ್. 8 ಸೀಟರ್ ಗಾಡಿ, 10 ಏರ್ ಬ್ಯಾಗ್ ಗಾಡಿಲಿ. ಎಷ್ಟು ಸರ್? 10 ಏರ್ ಬ್ಯಾಗ್ ಗಾಡಿಲಿ. ಬೆರಳಲ್ಲಿ ತೋರಿಸ್ತಾ ಇದೀನಿ. 10 ಏರ್ ಬ್ಯಾಗ್ ಗಾಡಿಲಿ ಬರೋದು ನಿಮಗೆ. 11 ಮಾಡೆಲ್ ಸಿಂಗಲ್ ಓನರ್ ಟಾಟಾ ಆರ್ಯ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 2,95,000ಗೆ. 2,95,000ಗೆ 2,95,000ಗೆ ಆಟೋಮ್ಯಾಟಿಕ್ ಓವರ್ ವಿಎಮ್ಸ್ ಕೂಡ ಬರುತ್ತೆ ನಿಮಗೆ. ಟಾಪ್ ಎಂಡ್ ವೇರಿಯಂಟು 2,95,000ಗೆ ನಿಮಗೆ 2011 ಮಾಡೆಲ್ ಸಿಂಗಲ್ ಓನರ್ ಟಾಟಾ ಆರ್ಯ ಕೊಡ್ತಾ ಇದ್ದೀನಿ. ಓಕೆ, ನೋಡ್ಕೊಳ್ಳಿ. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. 2,95,000ಗೆ ಟಾಟಾ ಆರ್ಯ. ಅದು 8 ಸೀಟರ್ ವೆಹಿಕಲ್, ಒಳ್ಳೆ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ಬೋದು. ಸೇಫ್ಟಿ ನೋಡ್ತೀವಿ ಅಂದ್ರೆ 8 ಇದಿದೆ ನಿಮಗೆ. ಏರ್ ಬ್ಯಾಗ್ ಇದೆ. ಈವನ್ ಅಲಾಯ್ ವೀಲ್ಸ್ ಇದೆ. ಹೌದು, ಕಂಪನಿ ಫಿಟೆಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಒಳಗಡೆ ವೊಕೇಶನ್ಸ್ ಮೋಡಲ್ ಹೋಗೋರಿಗೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್ಸ್ ಇದೆ. ಎಲ್ಲ ಟಾಪ್ ಎಂಡ್ ವೇರಿಯಂಟು ಗಾಡಿ ನಿಮಗೆ ಬಜೆಟ್ ಫ್ರೆಂಡ್ಲಿ ಕೊಡ್ತಾ ಇದ್ದೀನಿ. ವಿತ್ ಕೆರಿಯರ್. ಸ್ವಲ್ಪ ಲಗೇಜ್ ಜಾಸ್ತಿ ಇದೆ, ಒಳಗಡೆ ಜಾಸ್ತಿ ಜನ ಹಾಕೋತಿದ್ದಾರೆ, ಮೇಲ್ಗಡೆ ಲಗೇಜ್ ಹಾಕೋತೀರಾ, ಹಾಕೊಳ್ಳಿ. 2,95,000ಗೆ ಟಾಟಾ ಆರ್ಯ ಕೊಡ್ತಾ ಇದ್ದೀನಿ ನಿಮ್ಗೆ. ಸರ್, ಚಾಂಪಿಯನ್ ಕಾರ್ಸ್ ಅಲ್ಲಿ ಎಲ್ಲ ಕೇಳಿ ಎಷ್ಟೊಂದು ಜನ ಹೇಳ್ತಿದ್ರು ಸರ್, ಎಲ್ಲಿ ನೋಡ್ರಿ XUV 500ಗಳು. ಅವಾಗಲಿಂದ ನೋಡ್ರಿ ಒಂದು XUV ಕಾಣಿಸ್ತಾ ಇಲ್ವಲ್ಲ ಸರ್? ಸರ್, ನಮ್ಮ ಚಾಂಪಿಯನ್ ಕಾರ್ಸ್ ಇಂದ ಮೋಟೋನೇ ಇರುತ್ತೆ. ಚಾಂಪಿಯನ್ ಕಾರ್ಸ್ ಅಂದ್ರೆ XUV ಅಂತಂದ್ರೆ ಚಾಂಪಿಯನ್ ಕಾರ್ಸ್ ಅಲ್ವಾ? ಅದೇ ರೀತಿ ಇವತ್ತು ಮತ್ತೆ ಬಜೆಟ್ ಫ್ರೆಂಡ್ಲಿ ನ್ಯೂ ಶೇಪ್ XUV 500 2015 ಮಾಡೆಲ್ ತಂದಿದ್ದೀನಿ. ಅದು ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್ ಗಾಡಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 15 ಮಾಡೆಲ್ ನ್ಯೂ ಶೇಪ್ ಗಾಡಿ. ಓಕೆ, ಸೊ 2015 ಮಾಡೆಲ್ ಗಾಡಿ, ಒಂದು XUV 500 ಸಕ್ಕತ್ತಾಗಿದೆ. ನಿಮ್ಗೆ ಆಗ್ತಾ ಇದೀನಿ ಅಂತಂದ್ರೆ ಪ್ರೈಸ್ ಅಷ್ಟೇ ಮಾಡ್ತಾ ಇದೀರಾ? 4.5 ಲಕ್ಷ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ XUV 500 4.5 lakhs ಫಿಕ್ಸ್ ಪ್ರೈಸ್. 4.5 ಲಕ್ಷಗೆ 2015 ಮಾಡೆಲ್ XUV 500 W6 ಸೆಕೆಂಡ್ ಓನರ್. ಅದು ಕೂಡ ಡೀಸೆಲ್ ಇಂಜಿನ್, ರೆಕಾರ್ಡೆಡ್ 1,07,000 ಡ್ರಿವನ್ ಆಗಿದೆ ಗಾಡಿ ನಿಮಗೆ. ಓಕೆ, ವಿತ್ NOC ಕೊಡ್ತಾ ಇದೀನಿ 4.5 ಲಕ್ಷಕ್ಕೆ ಮಾತ್ರ. ವಿತ್ NOC ನಿಮಗೆ 4.5 ಲಕ್ಷ ಸಿಗುತ್ತೆ. 1 ಲಕ್ಷ ಹಾಕ್ಬಿಟ್ರೆ 5.5 ಲಕ್ಷಕ್ಕೆ ವಿತ್ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. ಓಕೆ, ಡಿಪೆಂಡ್ಸ್ 120 ಬಜೆಟ್ ಅಲ್ಲಿ ನಿಮಗೆ ಇನ್ನು ಈವನ್ ಟ್ಯಾಕ್ಸ್ ಕೂಡ ಬರ್ಬೋದು. 15 ಮಾಡೆಲ್ ಇದೆ, 120 ಆಗ್ಬೋದು. 5.5 575 ಬಜೆಟ್ ಅಲ್ಲಿ ನಿಮಗೆ ಕರ್ನಾಟಕ ಟ್ರಾನ್ಸ್ಫರ್. ಅದು 575 ಅನ್ಕೊಂಡು ಲೆಕ್ಕ ಹಾಕೋರು ನಿಮಗೆ ಕರ್ನಾಟಕ ಗಾಡಿ ಸಿಕ್ಬಿಡುತ್ತೆ. 2015 ಮಾಡೆಲ್ ಗಾಡಿ. 13 ಮಾಡೆಲ್ ಸಿಗಲ್ಲ, ಒಂದು 15 ಮಾಡೆಲ್ ಗಾಡಿ ತಗೊಂಡ್ಬಿಡ್ಬೋದು ಮನೆಗೆ. ಅದು ನ್ಯೂ ಶೇಪ್ ಗಾಡಿ ಕೊಡ್ತಾ ಇದೀನಿ ನಿಮಗೆ. ಯಾಕಂದ್ರೆ ನಮ್ಮ ಚಾಂಪಿಯನ್ ಕಾರ್ಸ್ ಇಲ್ಲ ಫೇಮಸ್ ಅದು XUV 500. ಅದಕ್ಕೋಸ್ಕರ ಯಾವತ್ತೂ ಕಡಿಮೆ ಪ್ರೈಸ್ ಅಲ್ಲಿ XUV ಕೊಡ್ತಾ ಇದೀನಿ. ಈವನ್ ನೆಕ್ಸ್ಟ್ ಗಾಡಿಲೂ ನೋಡ್ಬೋದು 2013 ಮಾಡೆಲ್ ಕೂಡ XUV ಇದೆ, ನೋಡ್ಕೊಳ್ಳಿ ಅದ್ರಲ್ಲೇ. ಸರ್, XUV ಕಿಂಗ್ ಅಂತ ಹೇಳ್ತಿದ್ರಿ, ಇವಾಗ ನೋಡ್ರಿ ವೋಕ್ಸ್ ವ್ಯಾಗನ್ ಕಿಂಗ್ ಆಗ ಟ್ರೈ ಮಾಡ್ತಿದ್ರಲ್ಲ ಸರ್? ಕಂಪ್ಲೀಟ್ ಸರ್. ಸೆಡಾನ್ ಅಲ್ಲಿ ನೋಡೋರಿಗೆ 3 ವೆಂಟೋ ಇದೆ, ಹ್ಯಾಚ್ ಬ್ಯಾಕ್ ಅಲ್ಲಿ ನೋಡೋರಿಗೆ 3 ಪೋಲೋ ಇದೆ. ಈವನ್ ವೋಕ್ಸ್ ವ್ಯಾಗನ್ ತುಂಬಾ ಡಿಮ್ಯಾಂಡಿಂಗ್ ಇರೋದ್ರಿಂದ ಒಂದಲ್ಲ ಎರಡಲ್ಲ ಟೋಟಲ್ ಆಗಿ 6 ಗಾಡಿ ಇದೆ ವೋಕ್ಸ್ ವ್ಯಾಗನ್ ಅಲ್ಲಿ. ಮೊದಲನೇದಾಗಿ ಮುಂದೆ ಬನ್ನಿ, ವೋಕ್ಸ್ ವ್ಯಾಗನ್ ಪೋಲೋ ನೋಡೋರಿಗೆ 2011 ಮಾಡೆಲ್ ಸಿಂಗಲ್ ಓನರ್ ಪೋಲೋ ಇದೆ, 2,75,000 ಇದೆ. ಅದೇ ರೀತಿ 2013 ಮಾಡೆಲ್ ಅಲ್ಲಿ ಪೋಲೋ ನೋಡೋರಿಗೆ ಇದು ಕೂಡ 2,75,000. 13 ಸೆಕೆಂಡ್ ಓನರ್, ಎರಡು ಕೂಡ ಪೆಟ್ರೋಲ್ ಇಂಜಿನ್. 2015 ಅಲ್ಲಿ ನೋಡೋರಿಗೆ 15 ಡೀಸೆಲ್ 1.5 TDI ಡೀಸೆಲ್ ಇಂಜಿನ್ 2,60,000ಗೆ. 2,60,000ಗೆ ಡೀಸೆಲ್ 1.5 TDI. ಓಕೆ, 2,60,000ಗೆ NOC ಜೊತೆ. ಅದು ಬೇಡವಾ? ವೆಂಟೋ ನೋಡ್ತೀರಾ, ಪೆಟ್ರೋಲ್ ಇಂಜಿನ್ 2011 ಸಿಂಗಲ್ ಓನರ್, 2 ಲಕ್ಷ ಕೊಡಿ ಕೊಟ್ಟು. 2 ಲಕ್ಷಕ್ಕೆ ಸರ್? 2 ಲಕ್ಷಕ್ಕೆ ವಿತ್ ವೆಂಟೋ
ಓಕೆ ಏನ್ ಕೇಳ್ತಾ ಇದ್ರ ವೆಂಟೋ ಕೇಳ್ತಾ ಇದ್ದೀರಾ 2 ಲಕ್ಷಕ್ಕೆ ವೆಂಟೋ 2 ಲಕ್ಷಕ್ಕೆ ವೆಂಟೋ ಅಷ್ಟೇ ಇಲ್ವಾ ಡೀಸೆಲ್ ಅಲ್ಲಿ ಬೇಕಾ 2,20,000 ಕೊಡಿ 2011 ಮಾಡಲ್ 1.5 TDI 20,000 ಜಾಸ್ತಿ ಕೊಟ್ಬಿಟ್ರೆ 20,000 ಜಾಸ್ತಿ ಕೊಟ್ರೆ ಡೀಸೆಲ್ ಅಷ್ಟು ಬಜೆಟ್ ಇಲ್ವಾ 1,90,000 ಕೊಡಿ ಸರ್ ಅದನ್ನು ರೆಡ್ ಕಲರ್ 2011 ಮಾಡಲ್ ರೆಡ್ ಕಲರ್ ಇದೆ 11 ಮಾಡಲ್ ಡೀಸೆಲ್ ಐತೆ 11 ಮಾಡಲ್ ಪೆಟ್ರೋಲ್ ಐತೆ ಮೂರಲ್ಲಿ ಯಾವ್ದಾದ್ರು ತಗೊಳ್ಳಿ ಸಿಲ್ವರ್ ಪೆಟ್ರೋಲ್ ಬೇಕಾ ಸಿಲ್ವರ್ 2 ಲಕ್ಷ ಕೊಡಿ 2,20,000 ಡೀಸೆಲ್ ಕೊಡಿ ಅಷ್ಟು ಬಜೆಟ್ ಇಲ್ಲ 1,90,000 ಕೊಡಿ ಅಷ್ಟು ಬಜೆಟ್ ಇಲ್ಲ 1,85,000 ಕೊಡಿ ಕೊಡ್ತಾ ಇದೀನಿ ವೆಂಟೋ 2011 ಮಾಡಲ್ ಪೆಟ್ರೋಲ್ ಇಂಜಿನ್ ಅದು ಕೂಡ ಓಕೆ 1,85,000 ನಿಮಗೆ ಪೆಟ್ರೋಲ್ ಇಂಜಿನ್ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಸಿಕ್ಬಿಡುತ್ತೆ ಕಂಪ್ಲೀಟ್ ಆಗಿ ಇವತ್ತು ಆನಿವರ್ಸರಿ ಸೇಲ್ ಅಲ್ಲಿ ಫೋಕ್ಸ್ ವ್ಯಾಗನ್ ಸೇಲ್ ಕೊಡ್ತಾ ಇದೀನಿ 195 ವೆಂಟೋ 220 ಕೂಡ ವೆಂಟೋ 2 lakhs ಕೂಡ ವೆಂಟೋ 260 ಗೆ ಡೀಸೆಲ್ ಪೋಲೋ 275 ಪೆಟ್ರೋಲ್ ಪೋಲೋ 275 ಪೆಟ್ರೋಲ್ ಪೋಲೋ ಮೇಲ್ಗಡೆ ನಂಬರ್ ಕೂಡ ಇದೆ ಕಾಲ್ ಮಾಡಿ ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು KV 100 ಇದೆ ಸರ್ ಇದು ಕೂಡ ಬ್ಲ್ಯಾಕ್ ಬೋರ್ಡ್ ಇದು ಕನ್ಫ್ಯೂಸ್ ಆಗಬೇಡಿ ವೀಕ್ಷಕರೇ ಬ್ಲ್ಯಾಕ್ ಬೋರ್ಡ್ ರಿಜಿಸ್ಟರ್ಡ್ 2017 ಮಾಡಲು 190 ಸರ್ 190 17 ಮಾಡಲ್ ಡೀಸೆಲ್ KUV ಯಪ್ಪ. 1,90,000 ಕೊಡ್ತಾ ಇದೀನಿ So- ಬ್ಲ್ಯಾಕ್ ಬೋರ್ಡ್ ರಿಜಿಸ್ಟರ್ಡ್ ವೈಟ್ ಬೋರ್ಡ್ ಮಾಡ್ಕೊಡಿ ಅವ್ರಿಗೆ 2,60,000 ಕೊಡ್ಲಿ ವೈಟ್ ಬೋರ್ಡ್ ಟ್ರಾನ್ಸ್ಫರ್ ಕೂಡ ಮಾಡ್ಕೊಟ್ಬಿಡ್ತೀನಿ ಓಕೆ ನೋಡಿ 2,60,000 17 ಮಾಡಲ್ ಡೀಸೆಲ್ ಇದು ಕೂಡ 100. ರೆಕಾರ್ಡೆಡ್ 1,18,000 ಓಡಿದೆ ಗಾಡಿ ಹಾ. ಡೀಸೆಲ್ ಇಂಜಿನ್ KUV 100 ಇದು ಕಂಫರ್ಟೇಬಲ್ 6 ಸೀಟರ್ ವೆಹಿಕಲ್ ಅಂತಾನು ಹೇಳ್ಬೋದು ಓಕೆ ಡೀಸೆಲ್ ಇಂಜಿನ್ ಸೊ ಸಿವಿಕ್ ಇದೆಯಲ್ಲ ಸರ್ ಇನ್ನೊಂದು ಸಿವಿಕ್ ಇದೆ 9 ಮಾಡಲ್ ಪೆಟ್ರೋಲ್ ಪ್ಲಸ್ CNG ಎರಡು ಇದೆ ಸ್ವಲ್ಪ ಆಚೆ ನಿಂತಿದೆ ಅಂತ ಧೂಳಿದೆ ಅಷ್ಟೇ ಗಾಡಿ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ 1,95,000 ವಿತ್ NOC ಬರುತ್ತೆ ಇದು ಪ್ರೈಸ್ ಓಕೆ 2009 ಮಾಡಲ್ NOC ಕೂಡ ಇಶ್ಯೂ ಆಗ್ಬಿಟ್ಟಿದೆ 1,95,000 ವಿತ್ NOC ಸಿಕ್ಬಿಡುತ್ತೆ ಗಾಡಿ ನಿಮಗೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು ಅದೇ ರೀತಿ ಬಜೆಟ್ ಫ್ರೆಂಡ್ಲಿ ನೋಡೋರಿಗೆ ಸ್ವಲ್ಪ ಬಜೆಟ್ ಕಡಿಮೆಲಿ ನೋಡೋರಿಗೆ 2013 ಮಾಡಲ್ಲು ಇನೋವಾ ಕೊಡ್ತಾ ಇದ್ದೀನಿ ಡೀಸೆಲ್ ಇಂಜಿನ್ 2013 ಸೆಕೆಂಡ್ ಓನರು ಡೀಸೆಲ್ ಇಂಜಿನ್ Okay. ರೇರ್ ಕಲರ್ ಇದು ತುಂಬಾ ಅಂದ್ರೆ ತುಂಬಾನೇ ರೇರ್ ಕಲರ್ ಬ್ಲೂ ಕಲರ್ ಸೊ ನೋಡ್ತಾ ಇರ್ಬೋದು ಗಾಡಿ ಕೂಡ ಇಂಟರ್ಕೂಲರ್ ಇಂಜಿನ್ ಕೂಡ ಸಕ್ಕತ್ತಾಗಿದೆ ಗಾಡಿ ಸಕ್ಕದ ಮೇಡಮ್ ಬಂದ್ ಪಾಲಿಶ್ ಮಾಡ್ಬಿಟ್ರೆ ಗಾಡಿನ ಈ ಕಲರ್ ಗ್ಲೇಸೇ ಬೇರೆ ಬಂದ್ಬಿಡುತ್ತೆ ಹೌದು ಸೊ ಒಂಥರ ಪ್ರೀಮಿಯಂ ಲುಕ್ ಅಂತ ಬಂದ್ಬಿಡುತ್ತೆ ಪ್ರೀಮಿಯಂ ಲುಕ್ ಅಂತ ಬರುತ್ತೆ ನೀಟಾಗಿ GX ವೇರಿಯಂಟ್ ಪ್ರೈಸ್ ಕೊಡ್ಲಾ GX ವೇರಿಯಂಟ್ ಪ್ರೈಸ್ ಕೊಡ್ಲಾ 13 ಮಾಡಲ್ ಯೋಚನೆ ಮಾಡ್ಬಿಡಿ ಸರ್ ನೀವೇ ಸಲ ಪ್ರೈಸ್ ಹೇಳ್ಬಿಡಲ್ಲ ಏನು 9,9,500 ಬೇಡ ಸರ್ 675 ಕೊಡಿ ಕೊಡ್ತೀನಿ 6,75,000 6,75,000 ಇನೋವಾ 6,75,000 2013 ಮಾಡಲ್ ಇನೋವಾ ಸೆಕೆಂಡ್ ಓನರ್ ಡೀಸೆಲ್ ಓಕೆ ಶಾಕ್ ಆಗ್ತಾ ಇದಾರೆ ಪ್ರೈಸ್ ಎಲ್ಲ ಕೇಳಿ 675 ಕೊಡಿ NOC ತೆಗೆದು ಕೊಟ್ಬಿಡ್ತೀನಿ ವಿತ್ NOC ಸಮೇತ ಹಾಕೊಡ್ತಾ ಇದೀನಿ ಈ ಒಂದು ಸಣ್ಣ ಪುಟ್ಟ ಮೈನರ್ ರೀಫೆಬ್ ವರ್ಕ್ ಕೂಡ ಮಾಡಬೇಕಾಗಿದೆ ರೀಫೆಬ್ ವರ್ಕ್ ಕೂಡ ಮಾಡ್ಕೊಡ್ತೀನಿ ಓಪನ್ ಆಗಿ ನಿಮಗೆ ಆನ್ ವಿಡಿಯೋದಲ್ಲೇ ತೋರಿಸ್ತಾ ಇದೀನಿ ರೀಫೆಬ್ ವರ್ಕ್ ಇದೆ ರೀಫೆಬ್ ಕೂಡ ಮಾಡಿ ಕೊಡ್ತೀನಿ ವಿತ್ ರೀಫಾಬ್ 6,75,000 6,75,000 ಆಸ್ ಇಟ್ ಇಸ್ ಕಂಡೀಷನ್ ಇಲ್ವೇ ಇಲ್ಲ ಮಾತು ಆಸ್ ಇಟ್ ಇಸ್ ಕಂಡೀಷನ್ ಇಲ್ಲ ರೆಡಿ ಬೇಕಾ ಒಂದು 20,000 ಕಡಿಮೆ ಕೊಟ್ಬಿಟ್ಟು ಆಸ್ ಇಟ್ ಇಸ್ ತಗೊಂಡೋಗಿ ರೀಫೆಬ್ ಮಾಡ್ಕೊಳ್ಳಿ ಈ ಒಂದು ಸ್ವಲ್ಪ ವಿಡಿಯೋನಲ್ಲಿ ತೋರಿಸ್ಬಿಡಿ ಅಲ್ಲಿ ರೀಫೆಬ್ ವರ್ಕ್ ಅಂದ್ರೆ ಅದೇ ಮೈನರ್ ರೀಫೆಬ್ ವರ್ಕ್ ನಿಮಗೆ ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು Hyundai Getz ಇದೆ 2010 ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ 50,000 ಹೊಡಿದೆ ಜಸ್ಟ್ 50,000 ಹೊಡಿರೋದು ಜಸ್ಟ್ 50,000 ಹೊಡಿದು 135 ಕೊಡ್ಲಿ ಕೊಟ್ಬಿಡ್ತೀನಿ 135 ಗೆ 135 1,35,000ಗೆ ಮೇಲ್ಗಡೆಯಿಂದ ತೆಂಗಿನಕಾಯಿ ಬಿದ್ಬಿಟ್ಟು ನೋಡಿ ಗ್ಲಾಸ್ ಕೂಡ ಹೊಡೆದೋಗೈತೆ ನೋಡ್ತಾ ಇರ್ಬೋದು ತೆಂಗಿನಕಾಯಿ ತೆಂಗಿನಕಾಯಿ ಬಿದ್ದ ಗ್ಲಾಸ್ ಕೂಡ ನೋಡಿ ಜೂಮ್ ಮಾಡಿ ನೋಡ್ಕೊಳ್ಳಿ ಯಾಕಂದ್ರೆ ವೀಕ್ಷಕರಿಗೆ ಒರಿಜಿನಾಲಿಟಿ ಎಲ್ಲೈತೆ ತೋರಿಸ್ಬೇಕು ಸರ್ ಹೌದು ಒರಿಜಿನಲ್ ರೀಪ್ಲೇಸ್ ಮೇಲ್ಗಡೆಯಿಂದ ತೆಂಗಿನಕಾಯಿ ಬಿದ್ದ ಕರೆಕ್ಟ್ ಆಗಿ ಇಲ್ಲ ಚಿಪ್ ಬಿದ್ದೈತೆ ಗ್ಲಾಸ್ ಹೊಡೆದೋಗೈತೆ ಅದು ಕೂಡ ರೀಪ್ಲೇಸ್ ಮಾಡ್ಕೊಡ್ತೀನಿ ಕೇವಲ 1,35,000ಗೆ 2010 ಮಾಡಲ್ ಸಿಂಗಲ್ ಓನರ್ ಗೆಟ್ಸ್ ಪ್ರೈಮ್ ನಿಮಗೆ 50,000 ಓಡಿರೋ ಗಾಡಿ ಓಕೆ ಸೊ ಐಟನ್ ಸರ್ ಕರ್ನಾಟಕ ರಿಜಿಸ್ಟ್ರೇಷನ್ ಅಲ್ಲಿ ಐಟೆನ್ ನೋಡೋರಿಗೆ 1,50,000 ಕೊಡ್ತೀನಿ ಸರ್ 1,50,000 ಮಾಡಲ್ ಬಿಲೋ 2 lakhs ಬಜೆಟ್ ಅಲ್ಲಿ ಆಲ್ಮೋಸ್ಟ್ ತಂದ್ಬಿಟ್ಟಿದ್ದೀನಿ ಫೋಕ್ಸ್ ವ್ಯಾಗನ್ ಕೂಡ ಕೊಡ್ತಾ ಇದೀನಿ ಬ್ಯಾಡ್ವಾ 1.5 ಲಕ್ಷ ಆಯ್ತಾ ಕರ್ನಾಟಕ ಗಾಡಿ ಬೇಕಾ ಫ್ರೆಶ್ 5 years ಇರೋ ಗಾಡಿ 2,25,000 ಇರೋ ವ್ಯಾಲ್ಯೂ ಗಾಡಿ ಕೇವಲ 1.5 ಲಕ್ಷಗೆ ಕೋಟಿಂಗ್ ಪ್ರೈಸ್ 225 ಇದ್ದಿದ್ದು ಕಸ್ಟಮರ್ ನೆಗೋಷಿಯೇಟ್ ಮಾಡಿ 1,50,000ಗೆ 2008 ಮಾಡಲ್ ವಿತ್ ಫ್ರೆಶ್ 5 years FC ಇರೋ ಗಾಡಿ ಕೊಡ್ತಾ ಇದೀನಿ ನಿಮಗೆ 2008 ಮಾಡಲ್ Hyundai i10 ಸೊ ಇಂಡಿಕಾ ಮಾಂಜಾ ಸರ್ ಟಾಟಾ ಮಾಂಜಾದಲ್ಲಿ ನೋಡೋರಿಗೆ ಈ ಗಾಡಿ ಫಸ್ಟ್ ಸ್ಪೆಷಾಲಿಟಿ ಕೊಡೋಣ ಏರ್ ಬ್ಯಾಗ್ ಇದೆ ಅಲೈ ವೀಲ್ಸ್ ಇದೆ ನಿಮಗೆ ABS ಕೂಡ ಇದೆ 58,000 ರೆಕಾರ್ಡೆಡ್ ಓಡಿದೆ ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ 2011 ಮಾಡಲ್ ಓಕೆ 2011 ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಅಡ್ವೊಕೇಟ್ ಓಡಿರೋದು 2011 ಸಿಂಗಲ್ ಓನರ್ ಟಾಟಾ ಮಾಂಜಾ ಪೆಟ್ರೋಲ್ ಇಂಜಿನ್ ವಿತ್ ಏರ್ ಬ್ಯಾಗ್ ABS ಅಲೈ ವೀಲ್ಸ್ ಇರೋದು 58,000 ಡ್ರಿವನ್ ಆಗಿರೋ ಗಾಡಿ ಎಷ್ಟಕ್ಕೆ ಸರ್ ಎಷ್ಟಿಗೆ ಕೊಡೋಣ ಏನೊಂದು 2.5 ಬೇಡ ಸರ್ 1.5 ಲಕ್ಷ ಕೊಟ್ಬಿಡೋಣ 1.5 ಲಕ್ಷಕ್ಕೆ 1.5 ಲಕ್ಷ ವಿತ್ NOC ಓಕೆ ಕರ್ನಾಟಕ ಬೇಕಾ ಪಾಸ್ ಮಾಡಿ ಕರ್ನಾಟಕ ಬೇಕು ಅನ್ನೋರಿಗೆ 2 ಲಕ್ಷ ಕೊಡಿ ಫೈನಲ್ ಪ್ರೈಸ್ ಅಲ್ಲಿ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ ಓಕೆ 2 ಲಕ್ಷಕ್ಕೆ 2 ಲಕ್ಷ ಕರ್ನಾಟಕ ಫೈನಲ್ ಪ್ರೈಸ್
ನೆಗೋಷಿಯಬಲ್ ಆಗಲ್ಲ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಿಯೇಟ್ ಪುಂಟೋ ಆವಿವೋ ಇದೆ, ಇದು ಡೀಟೇಲ್ಸ್ ಸರ್. ಅಲ್ಲ ಸರ್, ಇದು ಬಂದು ಫಿಯೇಟ್ ಪುಂಟೋ ಅರ್ಬನ್ ಕ್ರಾಸ್ ಅಬರ್ತು. ಓಕೆ, ಅಬರ್ತು. ಓಕೆ, ಈ ಗಾಡಿ ಯಾರಿಗೂ ಗೊತ್ತಿಲ್ಲ. ಹೌದು, ತುಂಬಾ ರೇರ್ ಗಾಡಿ ಇದು. ನಿಮ್ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ ನೋಡಿ ಚೇಂಜ್ ಆಗೋಯ್ತು. ಸೊ ಅಬರ್ತ್ ಫಿಯೇಟ್ ಪುಂಟೋ ಅರ್ಬನ್ ಕ್ರಾಸ್ ಅಬರ್ತ್, ಇದು ಪವರ್ಡ್ ಬೈ ಅಬರ್ತ್ ಬರುತ್ತೆ ನಿಮಗೆ. 2017 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್. ಓಕೆ, ಪೆಟ್ರೋಲ್ ಇಂಜಿನ್ ಗಾಡಿ. ಅಬರ್ತ್ ಅಲ್ಲಿ ಪೆಟ್ರೋಲ್ ಬರೋದಿದ್ರು. ಪವರ್ ನೆಕ್ಸ್ಟ್ ಲೆವೆಲ್ ಮಾಡಿ ಓಡ್ದವ್ರಿಗೆ, ರ್ಯಾಲಿ ನೋಡಿದವ್ರಿಗೆ ನೆಕ್ಸ್ಟ್ ಲೆವೆಲ್. ಇದರಲ್ಲಿ 1000 RPM ಬಿಟ್ಟೆ ಕ್ರಾಸ್ ಆಗೋದು ಸರ್ ಗಾಡಿ. ಆ ಲೆವೆಲ್ ಅಲ್ಲಿ ಇದೆ. 17 ಮಾಡಲ್ ನಿಮಗೆ ಅರ್ಬನ್ ಕ್ರಾಸ್ ಅಬರ್ತ್ ವಿತ್ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಇರೋ ಗಾಡಿ ನಿಮಗೆ. ಪೆಟ್ರೋಲ್ ಇಂಜಿನ್, ಡೆಲ್ಲಿ ರಿಜಿಸ್ಟರ್ಡ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಹೇಳಿ 360ಗೆ ಕೊಟ್ಬಿಡ್ತೀನಿ. 360ಗೆ 3,60,000ಗೆ 17 ಮಾಡಲ್ ಸಿಂಗಲ್ ಓನರ್ ಅಬರ್ತ್ ಕೊಡ್ತಾ ಇದ್ದೀನಿ ನಿಮಗೆ. ಅದು ಎಲ್ಲಿ ಚಾಂಪಿಯನ್ ಕಾರ್ಸಲ್ಲಿ. ಇವತ್ತು ನೋಡಿದ್ರಿ ಕಂಪ್ಲೀಟು ಸ್ಟಾಕು ತೋರಿಸಿದ್ದೀವಿ ನಿಮಗೆ. ಇನ್ನು ಸ್ಟಾಕು ಫಸ್ಟ್ ಇಯರ್ ಆ್ಯನಿವರ್ಸರಿ 13th March 2024 24ಇಂದ 25 1 year ಜರ್ನಿ ಆಗಿದೆ ನಮಗೆ. XCV 500 ಅಂತಂದರೆ ಮೋಸ್ಟ್ ಡಿಮ್ಯಾಂಡಿಂಗ್ ನಮ್ಮ ಹತ್ರ. ಒಂದಲ್ಲ 2 XCV ಇದೆ. 7 ಸೀಟರಲ್ಲಿ ಟಾಟಾ ಆರ್ಯಾ 295 ಬಜೆಟಲ್ಲಿ ಆರ್ಯಾ ಇದೆ. 675 ಬಜೆಟಲ್ಲಿ ಇನೋವಾನು ಕೂಡ ಇದೆ. 275 ಬಜೆಟಲ್ಲಿ ಪೋಲೋ ಇದೆ. 2 lakhs ಬಜೆಟಲ್ಲಿ i20ಗಳಿದೆ. ಕಂಪ್ಲೀಟಾಗಿ ಸಲ ಸ್ಟಾಕ್ ಬಂದಿದೆ. ಆಲ್ಮೋಸ್ಟ್ ವೀಡಿಯೋದಲ್ಲಿ ಎಲ್ಲ ಕೊಟ್ಟಿರೋದು ಕಂಪ್ಲೀಟಾಗಿ ನಿಮಗೆ ನಿಯರ್ ಟು ಫೈನಲ್ ಪ್ರೈಸಸ್ ಎಲ್ಲ ಕೊಟ್ಟಿರೋದು. ದಯವಿಟ್ಟು ವೀಕ್ಷಕರೇ, ಇನ್ ಕೇಸು ನೋಡಿ ಈ ಥರ ಕಾಲ್ಸ್ ಬರ್ತಾ ಇರ್ತದೆ, ಯಾವುದೋ ಒಂದು ಕಾಲಲ್ಲಿ ಬ್ಯುಸಿ ಇರ್ತೀವಿ, ದಯವಿಟ್ಟು ಕೈ ಜೋಡಿಸಿ ಕ್ಷಮೆ ಕೇಳ್ತೀವಿ. ನಮಗೆ ವಾಟ್ಸಪ್ ಮಾಡಿ, ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಮಗೆ ವಾಟ್ಸಪ್ ಮಾಡಿ, ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಇಲ್ಲಾಂದರೆ ಲೊಕೇಶನ್ ಹೇಳಬೇಕು ಅಂತಂದರೆ ಇನ್ನೊಮ್ಮೆ ಇಂಟ್ರೊಡಕ್ಷನಲ್ಲೂ ನಾವು ಲೊಕೇಶನ್ ಕೊಟ್ಟರೆ ಚಾಂಪಿಯನ್ ಕಾರ್ಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಬನ್ನರ್ಘಟ್ಟ 80 feet ರೋಡು, ಆಪೋಸಿಟ್ ಭಾರತ್ ಪೆಟ್ರೋಲಿಯಮಲ್ಲಿ ನೋಡ್ಬೋದು ನೀವು. ಆಪೋಸಿಟ್ ಭಾರತ್ ಪೆಟ್ರೋಲಿಯಂ ಆಪೋಸಿಟಲ್ಲೇ ಚಾಂಪಿಯನ್ ಕಾರ್ಸ್ ಇದೆ. ಸ್ಕ್ರೀನ್ ಮೇಲೂ ಕೂಡ 1 ಅಲ್ಲ 2 ಅಲ್ಲ 3 ನಂಬರ್ ಇರುತ್ತೆ, 2 ನಂಬರ್ ಇರುತ್ತೆ. ಫಸ್ಟ್ ನಂಬರ್ ನಂದೇ ಆಗಿರುತ್ತೆ. ದಯವಿಟ್ಟು ಕಾಲ್ ಮಾಡಿ ಡೈರೆಕ್ಟಾಗಿ ಬನ್ನಿ ಅಂತ ಈ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.